ಶ್ರೀಗುರುಭ್ಯೋ ನಮಃ. ಓಂ ಮಾತೃಶಕ್ತಯೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸ್ವಾಧ್ಯಾಯ ಸರಣಿಯಲ್ಲಿ ಸತ್ಯಮೇವ ಜಯತೆ ಎಂಬ ಪಾಠದ ವಿಷಯವನ್ನು ಚರ್ಚೆ ಮಾಡ್ತಾ ಇದ್ವಿ. ಆ ಪಾಠದ ಅಂತಿಮ ಘಟ್ಟದಲ್ಲಿ ನಾವಿಂದು ಮತ್ತೊಮ್ಮೆ ಕೆಲವು ವಿಷಯಗಳನ್ನು ವಿಚಾರ ಮಾಡ್ತಾ ನೋಡೋಣ. ಯಾವಾಗ ಧನ ವೈಭವಗಳೇ ಜೀವನದ ಸಾರವೆಂದು ವ್ಯಕ್ತಿ ನಿರ್ಧರಿಸುತ್ತಾನೋ ಆಗ ಅವನಿಗೆ ಸತ್ಯದ ಮಹತ್ವವನ್ನು ಅರಿಹುವ ಪ್ರವಚನಗಳು ಇಷ್ಟವಾಗುವುದಿಲ್ಲ. ಸತ್ಯದ ಬಗೆಗಿನ ಚಿಂತನ ಮನನಗಳು ರುಚಿಸುವುದಿಲ್ಲ. ಇಂಥವನಿಗೆ ಸತ್ಯ ಸಾಧನೆಯಲ್ಲಿ ತೊಡಗಿರುವ ಜನರು ದೊಡ್ಡ ಮೂರ್ಖರೆಂದೇ ಕಾಣುತ್ತಾರೆ. ಆದ್ದರಿಂದ ಸತ್ಯದ ಕಡೆಗೆ ಹೊರಳಲು ಹಾಗೂ ಅದರ ಮೇಲೆ ಅಧಿಕಾರ ಹೊಂದಲು ವ್ಯಕ್ತಿಗೆ ಮೆಲ್ಲಮೆಲ್ಲಗೆ ಹೊರಗಿನಿಂದ ಒಳಗಿನ ಪಯಣವನ್ನು ಪ್ರಾರಂಭಿಸಬೇಕಾಗುತ್ತದೆ. ಪ್ರತಿಯೊಂದು ಸಂಕ್ರಮಣ ಕಾಲವು ಸಾಕಷ್ಟು ಸಂಘರ್ಷಗಳಿಂದ ತುಂಬಿರುತ್ತದೆ. ಅಂದರೆ ಹಗಲು ಮತ್ತು ಸಾಯಂಕಾಲದ ಸಂಧ್ಯಾಕಾಲ ಇರಬಹುದು, ಅಥವಾ ನಕ್ಷತ್ರ ಗ್ರಹಗಳ ಸ್ಥಾನ ಪಲ್ಲಟ ಅಥವಾ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಪರಿವರ್ತನೆ ಆಗುವಂತಹ ಕಾಲ ಇರಬಹುದು. ಪ್ರತಿಯೊಂದು ಅತ್ಯಂತ ಕಠಿಣ ಸ್ಥಿತಿಯನ್ನು ಅಥವಾ ಸಂಘರ್ಷದ ಪರಿಸ್ಥಿತಿಯನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಒಂದು ನದಿಯ ಪ್ರವಾಹದ ದಿಕ್ಕನ್ನು ಬದಲಿಸುವುದು ಎಷ್ಟು ಕಠಿಣವೋ ಅಷ್ಟೇ ದುಸ್ತರ ಕಾರ್ಯವೆಂದು ಇದನ್ನು ಪರಿಗಣಿಸಲಾಗಿದೆ. ಯಾವ ರೀತಿ ಒಂದು ದಿಕ್ಕಿನಿಂದ ಮತ್ತೊಂದು ದಿಕ್ಕಿಗೆ ಸಹಜವಾಗಿ ಹರಿಯುವಂಥ ನದಿಯ ಪ್ರವಾಹವನ್ನು ನಾವು ಅದರ ವಿರುದ್ಧ ದಿಕ್ಕಿಗೆ ಹರಿಸಬೇಕು ಅಂತ ಬಯಸಿದರೆ ಅದಕ್ಕೆ ಅಥಾಶಕ್ತಿಯ ಅವಶ್ಯಕತೆ ಇದೆಯೋ, ಅಥಾ ಪ್ರಯತ್ನದ ಅವಶ್ಯಕತೆ ಇದೆಯೋ, ಅದೇ ರೀತಿ ನಮ್ಮ ಜೀವನದಲ್ಲಿ ಸಹಜವಾಗಿ ಸತ್ಯದಿಂದ ವಿರುದ್ಧವಾದ ಅಸತ್ಯದ ಜೀವನ ಪ್ರವಾಹದಲ್ಲಿ ಹರಿಯುತ್ತಿರಬೇಕಾದರೆ ಅದರ ವಿರುದ್ಧವಾದ ಪ್ರವಾಹದಿಂದ ವಿರುದ್ಧವಾದ ಸತ್ಯದ ಪ್ರಯಾಣಕ್ಕೆ ನಾವು ಕೂಡ ಅಥಾಹ ಪ್ರಯತ್ನವನ್ನು ಅಥಾಹ ಶಕ್ತಿಯನ್ನು ಹೂಡಿದರೆ ಮಾತ್ರ ನಾವು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಾಣಲು ಸಾಧ್ಯವಿದೆ ಅಂತ ತಿಳಿಯಬೇಕು. ಅಸತ್ಯದಿಂದ ಸತ್ಯದೆಡೆಗೆ ಹೊರಳಲು ಮತ್ತು ನಂತರ ಆ ಸತ್ಯದ ಮಾರ್ಗದ ಮೇಲೆ ಮುಂದುವರಿಯುವ ಯಾವ ಪ್ರದೀಪ್ತ ಅಗ್ನಿಯು ಯಾರ ಹೃದಯದಲ್ಲಿ ಸತತವಾಗಿ ಪ್ರಜ್ವಲಿಸುತ್ತಿರುತ್ತದೋ ಅಂತಹ ಧೀರರೇ ತಾವಾರಿಸಿಕೊಂಡ ಹೊಸ ಸತ್ಯ ಮಾರ್ಗದಲ್ಲಿ ಅವಿಚಲ ಭಾವನೆಯಿಂದ ಸ್ಥಿರರಾಗಿ ಸಾಗುತ್ತಾರೆ. ಇಲ್ಲದೆ ಹೋದರೆ ಸಂಸ್ಕಾರಗಳ ಆಟ ಎಷ್ಟೊಂದು ವಿಚಿತ್ರವಾಗಿದೆ ಎಂದರೆ ಬುದ್ಧಿಯು ಯಾವುದೇ ವಿಷಯವನ್ನು ಅದೆಷ್ಟೇ ಚೆನ್ನಾಗಿ ಅರಿತರೂ ಸಮಸ್ಯೆಯ ಸಮಾಧಾನ ಆಗುವುದಿಲ್ಲ. ಕೇವಲ ನಾವು ಬುದ್ಧಿಯಿಂದ ವಿಷಯವನ್ನು ತಿಳಿದರೆ ಮಾತ್ರ ಸಾಲದು, ಅದು ನಮ್ಮ ಆಳದಲ್ಲಿ ಬೇರೂರಬೇಕು, ಅದು ನಮ್ಮ ಭಾವದಲ್ಲಿ ಸ್ಥಿರವಾಗಬೇಕು. ಆಗಲೇ ನಾವು ತಿಳಿದ ಜ್ಞಾನ ನಮ್ಮ ಉಪಯೋಗಕ್ಕೆ ಬರುತ್ತೆ ಅನ್ನುವುದು ನಾವು ತಿಳಿಯಬೇಕಾದ ವಿಷಯ. ಸತ್ಯವಷ್ಟೇ ಅಲ್ಲ, ಬೇರಿನ್ಯಾವುದೇ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸಬೇಕೆಂದರೆ ಆ ಅಭೀಷ್ಟ ವಿಷಯದ ಮಹಿಮೆಯನ್ನು ಚಿತ್ತದಲ್ಲಿ ಆಪ್ಲಾವಿಸಿಕೊಂಡಿರುವುದು ತುಂಬ ಅಗತ್ಯ. ಯಾವುದೇ ವಿಷಯ ಇರಬಹುದು, ಅದನ್ನು ಸಾಧಿಸಲಿಕ್ಕೆ ನಾವು ನಮ್ಮ ಚಿತ್ತದಲ್ಲಿ ಅದರ ಮಹಿಮೆಯನ್ನು ತುಂಬ ಆಳವಾಗಿ ಅದರಲ್ಲೇ ಮುಳುಗಿರಬೇಕಾಗುತ್ತೆ ಅಂತ ಹೇಳ್ತಾರೆ. ಇನ್ನು ಸಿದ್ಧಿಗಾಗಿ ಅದೆಷ್ಟೋ ಉಪಾಯಗಳೂ ಇದೆ, ಅವನ್ನು ಕೂಡ ಕೈಗೊಳ್ಳಬಹುದು. ಇವೆಲ್ಲ ನಾವು ನಿನ್ನೆಯ ವಾಚನದಲ್ಲಿ ನೋಡಿದ್ವಿ. ಸತ್ಯದ ಬಗೆಗಿನ ಏಕಮುಖಿ ಅಂತಿಮ ನಿರ್ಣಯ ಅಂದರೆ ಸತ್ಯವೇ ನನ್ನ ಅಂತಿಮ ಲಕ್ಷ್ಯ, ಮತ್ಯಾವುದು ಇಲ್ಲ ಅನ್ನೋದನ್ನು ನಾವು ನಮ್ಮ ಜೀವನದಲ್ಲಿ ಸಂಕಲ್ಪಬದ್ಧರಾಗಿ ನಿರ್ಧರಿಸಬೇಕಾಗತ್ತೆ. ಸತ್ಯಾಚರಣೆ ಮಾಡುವ ಜನರದ್ದೇ ಜೊತೆಗಿನ ಸಾನ್ನಿಧ್ಯ, ಸತ್ಯವಂತರು ಯಾರಿದ್ದಾರೋ ಅಂಥವರ ಜೊತೆಗೆ ನಾವು ಜೀವನ ಮಾಡುವುದು, ಅಂಥವ್ರ ಜೊತೆಗೆ ಬೆಸೆಯುವುದು, ವ್ಯವಹಾರ ಮಾಡುವುದು, ಇವೆಲ್ಲ ಮಾಧ್ಯಮದಿಂದ ನಮ್ಮಲ್ಲೂ ಕೂಡ ಸತ್ಯದ ಆಚರಣೆಯ ಬಗೆಗೆ ಒಂದಷ್ಟು ಒಲವು ಹೆಚ್ಚಾಗುತ್ತೆ. ದೂರದಲ್ಲಿರುವ ಸತ್ಯನಿಷ್ಠ ಮಹಾತ್ಮರ ಕುರಿತು ಚಿಂತನೆ, ಅವರ ಬಗೆಗೆ ಸತ್ಯನಿಷ್ಠ ಮಹಾತ್ಮರ ಬಗೆಗೆ ನಾವು ಚಿಂತನೆ ಮಾಡುವುದು, ವಿಚಾರ ಮಾಡುವುದು ಕೂಡ ನಮ್ಮನ್ನು ಸತ್ಯ ಮಾರ್ಗಕ್ಕೆ ಕೊಂಡೋಗಲಿಕ್ಕೆ ಸಹಕರಿಸುತ್ತೆ. ಸತ್ಯ ಮಾರ್ಗದ ಪ್ರಾಪ್ತಿಯಿಂದ
ತಾನೊಬ್ಬ ಭಾಗ್ಯಶಾಲಿ ಎಂಬ ಭಾವನೆಯ ಗೌರವಪೂರ್ಣ ವಿಚಾರ, ಸುಖ ದುಃಖಗಳ ಬಗೆಗೆ ಉದಾಸೀನ ಭಾವನೆ, ಪುರುಷಾರ್ಥಮಯ ಜೀವನ, ಅದರ ಮಹಿಮೆ, ತನ್ನ ಆಂತರ್ಯದಲ್ಲಿ ನಿಹಿತವಾಗಿರುವ ಅನಂತ ಸಂಭಾವನೆಗಳನ್ನು ಚರಿತಾರ್ಥಗೊಳಿಸುವ ಉದಾತ್ತ ಸಂಕಲ್ಪಗಳು, ಇವೇ ಮುಂತಾದವು ಸತ್ಯದ ಬಗೆಗೆ ಸಮರ್ಪಿತ ವ್ಯಕ್ತಿಯ ಜೊತೆ ಇರಲೇಬೇಕಾದಂತಹ ಸಂಗತಿಗಳಾಗಿವೆ. ಅನೇಕ ಭಾವನೆಗಳು ಸಕಾರಾತ್ಮಕವಾಗಿ ಸತ್ಯದ ಕುರಿತು ನಾವು ನಮ್ಮಲ್ಲಿ ಮೂಡಿಸಿಕೊಂಡರೆ ನಾವು ಸತ್ಯ ಮಾರ್ಗದಲ್ಲಿ ನಿರಂತರವಾಗಿ ನಡೆಯಲು ಶಕ್ತಿಯು ಪ್ರಾಪ್ತವಾಗುತ್ತದೆ ಅನ್ನುವುದು ಶ್ರೀಗಳ ವಿಚಾರ. ಈ ಎಲ್ಲ ಉಪಾಯಗಳ ಸಮ್ಮಿಳಿತ ಪ್ರಯೋಗದಿಂದ ಸತ್ಯಮಯ ಜೀವನದ ದುರ್ದಶ ಅಂದರೆ ಅಜೇಯವಾದ ರಾಜ್ಯವನ್ನು ಯಾರಾದರೂ ಎಂದಿಗಾದರೂ ಪ್ರಾಪ್ತ ಮಾಡಿಕೊಳ್ಳಬಹುದು. ಯಾವುದೇ ಮೌಲ್ಯವನ್ನು ತೆರೆದೇ ಏನನ್ನು ಖರೀದಿಸಲು ಸಾಧ್ಯವಿಲ್ಲವೆಂಬ ಸಾಮಾನ್ಯ ಅಟಲ ನಿಯಮ ಇನ್ನುಳಿದ ವಿಷಯಗಳ ಕುರಿತಾಗಿ ಹೇಗೆ ಇದೆಯೋ ಅದೇ ನಿಯಮ ಇಲ್ಲಿಯೂ ಅಳವಡಿಕೆಯಾಗುತ್ತದೆ ಎಂಬುದು ತಿಳಿಯಬೇಕು. ಅಂದರೆ ಏನನ್ನು ನಾವು ಕೊಡದೆ ಅಥವಾ ಕಳೆದುಕೊಳ್ಳದೆ ನಾವು ಮತ್ತೊಂದನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಸತ್ಯ ಮಾರ್ಗದಲ್ಲಿ ನಾವು ಏನನ್ನಾದರೂ ಪಡೆಯಬೇಕಂದ್ರೆ ನಾವು ನಮ್ಮ ಪರಿಶ್ರಮ, ಪುರುಷಾರ್ಥ ಅತ್ಯಂತ ಅನಿವಾರ್ಯ ಅಂತ ಹೇಳ್ತಾ ಇದ್ದಾರೆ. ಜೀವನದ ಅತ್ಯಮೂಲ್ಯ ವಸ್ತುವನ್ನು ಪ್ರಾಪ್ತ ಮಾಡಿಕೊಳ್ಳಲು ಅದೆಷ್ಟು ಬೆಲೆ ತೆರಬೇಕೆಂದು ಕಲ್ಪಿಸಿ ತಿಳಿಯಬಹುದಾಗಿದೆ. 1 ಕಿಲೋ ಆಲೂಗಡ್ಡೆ ಹಾಗೂ 1 ಕಿಲೋ ಬಂಗಾರ ಅಥವಾ ವಜ್ರಕ್ಕೆ ಯಾವ ರೀತಿ ಕೋಟ್ಯಂತರ ರುಗಳ ವ್ಯತ್ಯಾಸವಿದೆಯೋ ಅದೇ ಪ್ರಕಾರ ಸತ್ಯಮಯ ಜೀವನವೂ ಇರುತ್ತದೆ. ಅರ್ಥಾತ್ ಇಂತಹ ಸುಂದರ ಸತ್ಯಮಯ ಜೀವನದ ಎಲ್ಲ ಷರತ್ತುಗಳನ್ನು ಪೂರೈಸಿಯೇ ಸತ್ಯವನ್ನು ಖರೀದಿಸಬಹುದು ಎಂಬುದು ಅಧ್ಯಾಯದ ಈ ಪಾಠದ ಅಂತಿಮ ಸಂದೇಶ. ಹಾಗಾಗಿ ನಾವು ಸತ್ಯದ ಬಗೆಗಿನ ಒಂದು ಸಣ್ಣ ಭಜನೆಯನ್ನು ಆಲಿಸೋಣ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಬೇವು ಬಿತ್ತಿ ಮಾವು ಬೆಳೆವ ತವಕ ಬೇಡ ಮಾನವ ಬೆಳೆಸಿ ನೋವ ಅಳಿಸಿದಲಿವಾಗ ಬೇಡ ದಾನವ ಕೆಡುಕ ಬಯಸಿ ಕೆಡುವೆ ಖಚಿತ ಕೆಡುಕ ಬಯಸಿ ಕೆಡುವೆ ಖಚಿತ ಪಡೆವೆ ನೋವು ಖಂಡಿತ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಮಧುವಿಗಿಂತ ಮಧುರವಾದ ಮಾತು ಮನಸ್ಸು ಕಾಯಕ ಬೆಳೆಸಿಕೊಂಡು ಬಂದ ನರನ ಬಾಳು ಬದುಕು ದೈವಿಕ ಉಳಿಸಿಕೊಳ್ಳಿ ಹಿರಿಯ ನಡತೆ ಉಳಿಸಿಕೊಳ್ಳಿ ಹಿರಿಯ ನಡತೆ ಗಳಿಸಿಕೊಳ್ಳಿ ಮಾನ್ಯತೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಸತ್ಯವಾದ ಘನತೆ ಸೋಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ಮುಂದಿನ ಅಧ್ಯಾಯ ಕರ್ಮದ ಉದ್ದೇಶ. ನಮ್ಮ ಸಂಪೂರ್ಣ ಜೀವನವೇ ಕರ್ಮಗಳ ಪ್ರತಿಫಲವಾಗಿರುತ್ತದೆ. ಅಂದರೆ ನಾವು ಇವತ್ತು ಯಾವ ಜೀವನವನ್ನು ಮಾಡ್ತಾ ಇದ್ದೀವೋ ಆ ಜೀವನ ಹುಟ್ಟಿನಿಂದ ಅಂತ್ಯದವರೆಗೆ ಏನೇನು ಮಾಡ್ತೀವೋ ಅವೆಲ್ಲವೂ
ನಮ್ಮ ಕರ್ಮಗಳ ಪ್ರತಿಫಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂಬಂಧಗಳು, ನಮ್ಮ ಜೀವನದಲ್ಲಿ ನಡೆಯುವ ಶುಭ ಅಶುಭ, ಸುಖ ದುಃಖ, ಸಫಲತೆ ಅಸಫಲತೆ, ಬಂಧನ ಮೋಕ್ಷ ಮುಂತಾದವುಗಳೆಲ್ಲವೂ ಅದರ ಮೂಲದಲ್ಲಿ ಕರ್ಮವೇ ಆಗಿರುತ್ತದೆ. ಮನುಷ್ಯನು ತನ್ನ ಮನಸ್ಸು, ವಾಣಿ ಮತ್ತು ಶರೀರಗಳಿಂದ ಏನೆಲ್ಲ ಮಾಡುತ್ತಾನೋ ಅದು ಕರ್ಮ ಎಂದು ಕರೆಸಿಕೊಳ್ಳುತ್ತದೆ. ಮನುಸ್ಮೃತಿಯೇ ಮುಂತಾದ ಪ್ರಾಚೀನ ಗ್ರಂಥಗಳಲ್ಲಿ ಮಾನವನು ಶರೀರದ ಮೂಲಕ 3, ವಾಣಿಯಿಂದ 4 ಹಾಗೂ ಮನಸ್ಸಿನಿಂದ 3 ಪ್ರಕಾರಗಳ ಶುಭ ಅಶುಭ ಕರ್ಮಗಳನ್ನು ಮಾಡುತ್ತಾನೆ. ಶರೀರದಿಂದ ಕಳ್ಳತನ, ಹಿಂಸೆ, ಅಬ್ರಹ್ಮಚರ್ಯೆ ಎಂಬಿ 3 ಅಶುಭ ಕರ್ಮಗಳನ್ನು ಮಾಡಿದರೆ ದಾನ, ರಕ್ಷಣೆ ಹಾಗೂ ಸೇವೆ ಎಂಬ 3 ಶುಭ ಕರ್ಮಗಳನ್ನು ಕೈಗೊಳ್ಳುತ್ತಾನೆ. ಶರೀರದಿಂದ ಈ ರೀತಿಯ 3 ಪ್ರಕಾರದ ಕರ್ಮಗಳನ್ನು ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದು ಕಳ್ಳತನ, ಹಿಂಸೆ ಮತ್ತು ಅಬ್ರಹ್ಮಚರ್ಯ. ಇದು ಶರೀರದಿಂದ ಮಾಡುವಂಥ 3 ಕರ್ಮಗಳು ಅಶುಭ ಕರ್ಮಗಳಾದರೆ, ಶುಭ ಕರ್ಮಗಳು ಯಾವುದು? ದಾನ ಮಾಡ್ತಾನೆ ಶರೀರದಿಂದ, ರಕ್ಷಣೆ ಮಾಡ್ತಾನೆ ಹಾಗೂ ಸೇವೆ. ಈ ರೀತಿಯ 3 ಪ್ರಕಾರದ ಕಾರ್ಯಗಳನ್ನು, ಶುಭ ಕರ್ಮಗಳನ್ನು ಶರೀರದಿಂದ ಮಾಡ್ತಾನೆ. ವಾಣಿಯಿಂದ ಅಶುಭ ಕರ್ಮಗಳನ್ನು ಮಾಡುವಾಗ ಸುಳ್ಳು ಮಾತಾಡುವುದು, ಕಠೋರ ಅಂದರೆ ಬೇರೆಯವರಿಗೆ ಮರ್ಮಾಘಾತ ಆಗುವಂತೆ ಮಾತನಾಡುವುದು, ಚಾಡಿ ಹೇಳುವುದು ಮತ್ತು ವ್ಯರ್ಥ ವಾರ್ತಾಲಾಪ, ಯಾವುದೇ ಕೆಲಸಕ್ಕೆ ಬಾರದ ಹಾಳು ಹರಟೆ. 4 ರೀತಿಯ ಕರ್ಮಗಳನ್ನು ವಾಣಿಯಿಂದ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾನೆ ವಾಣಿಯಿಂದ? ಕಠೋರವಾಗಿ ಮಾತಾಡೋದು, ಸುಳ್ಳು ಹೇಳೋದು, ಹರಟೆ ಹೊಡೆಯೋದು ಮತ್ತು ಚಾಡಿ ಹೇಳೋದು. ಈ 4 ಕರ್ಮಗಳು ಅಶುಭವಾಗಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಶುಭ ಕರ್ಮದಲ್ಲಿ ತೊಡಗಿದಾಗ ಅವನು ಅಸತ್ಯದ ಸ್ಥಾನದಲ್ಲಿ ಸತ್ಯವನ್ನು ಹೇಳ್ತಾನೆ, ಯಥಾರ್ಥವನ್ನು ಹೇಳ್ತಾನೆ ಮತ್ತು ಕಠೋರ ಶಬ್ದದ ಸ್ಥಾನದಲ್ಲಿ ಹಿತ ಮತ್ತು ಪ್ರಿಯವಾದ ಮಾತುಗಳನ್ನು, ವಚನಗಳನ್ನು ಹೇಳ್ತಾನೆ. ಚಾಡಿ ಹೇಳುವ ಸ್ಥಾನದಲ್ಲಿ ಸ್ವಾಧ್ಯಾಯದಲ್ಲಿ ತೊಡಗುತ್ತಾನೆ. ಹಾಳು ಹರಟೆ ಮಾಡುವ ಸಮಯದಲ್ಲೂ ಕೂಡ ಸತ್ಸಂಗ ಅಥವಾ ಆರಾಧನೆ, ಉಪಾಸನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಇದೇ ಪ್ರಕಾರವಾಗಿ ಮನಸ್ಸಿನಿಂದ ಅಶುಭ ಚೇಷ್ಟೆ ಮಾಡುವಾಗ ಅವನು ಪರದ್ರೋಹ ಅಂದರೆ ಬೇರೆಯವರನ್ನು ಕೊಲ್ಲುವ ಅಥವಾ ಅಪಕಾರದ ಇಚ್ಛೆಯನ್ನು ಹೊಂದಿರುತ್ತಾನೆ. ಮನಸ್ಸಿನೊಳಗೆ ಮನಸ್ಸಿನಿಂದ ಪರದ್ರವ್ಯದ ಇಚ್ಛೆ, ಇನ್ನೊಬ್ಬರ ಹಣ ಸಂಪತ್ತಿನ ಬಗೆಗೆ ಇಚ್ಛೆ ಇರ್ತಾನೆ ಒಳಗಡೆ. ಹಾಗೂ ನಾಸ್ತಿಕ್ಯಗಳು ಅಂದರೆ ಈಶ್ವರೀಯ ಜ್ಞಾನ, ಪುನರ್ಜನ್ಮ, ಕರ್ಮಫಲ ಇತ್ಯಾದಿಗಳನ್ನು ನಂಬದಿರುವ ಸ್ಥಿತಿ. ನಾಸ್ತಿಕ್ಯ ಭಾವ ಅಂತ ಹೇಳಿದರೆ ನಾವು ಈಶ್ವರನನ್ನ, ಪರಮಾತ್ಮನನ್ನು ನಂಬದೇ ಇರುವಂಥದ್ದು, ದೇವರಿಲ್ಲ ಅನ್ನೋ ಭಾವ, ಪುನರ್ಜನ್ಮ, ಕರ್ಮಫಲಗಳು ಯಾವುದು ಇಲ್ಲ ಅನ್ನುವಂತಹ ಒಂದು ದೃಷ್ಟಿಕೋನ ಏನಿದೆಯೋ ಇವೆಲ್ಲವೂ ಮನಸ್ಸಿನಲ್ಲಿ ಅಶುಭ ಕರ್ಮದ ಸ್ಥಿತಿ. ಮನಸ್ಸನ್ನು ಶುಭದಲ್ಲಿ ತೊಡಗಿಸುತ್ತಾ ಅವನು ದಯೆ ಅಂದರೆ ಇನ್ನೊಬ್ಬರ ಬಗೆಗೆ ದ್ರೋಹ ಸ್ಥಾನದಲ್ಲಿ ಶುಭ ಕರ್ಮಗಳನ್ನು ಮಾಡಬೇಕಾದ್ರೆ ಮಾನಸಿಕವಾಗಿ ದಯೆ ಅಥವಾ ಕರುಣೆ ಉತ್ಪನ್ನವಾಗುತ್ತೆ. ಅಸ್ಪೃಹೆ ಅಂದರೆ ಲೋಭದ ತ್ಯಾಗ, ನನಗೆ ಇನ್ನೂ ಅಧಿಕ ಬೇಕು, ಕಷ್ಟಪಡದೆ ನಾವು ಇನ್ನೂ ಹೆಚ್ಚು ಪಡ್ಕೋಬೇಕು ಅನ್ನುವಂತಹ ಒಂದು ಲೋಭದ ಸ್ಥಿತಿ ಏನಿರುತ್ತೋ ಆ ಲೋಭದಿಂದ ಅಸ್ಪೃಹೆ ದೂರವಾಗುತ್ತೆ. ಹಾಗೂ ಶ್ರದ್ಧೆ ಅಂದರೆ ಯಾವುದರಲ್ಲಿ ಶ್ರದ್ಧೆ? ಶಾಸ್ತ್ರ, ಪುನರ್ಜನ್ಮ ಮತ್ತು ಕರ್ಮಫಲಗಳಲ್ಲಿ ದೃಢ ವಿಶ್ವಾಸ. ಇವುಗಳನ್ನು ಮನಸ್ಸಿನಿಂದ ಆಚರಿಸ್ತಾನೆ, ವಿಚಾರ ಮಾಡ್ತಾನೆ. ಈ ಪ್ರಕಾರ ಮನುಷ್ಯನು ಶರೀರ, ವಾಣಿ ಮತ್ತು ಮನಸ್ಸುಗಳ ಮೂಲಕ 10 ಪ್ರಕಾರಗಳ ಶುಭ ಕರ್ಮಗಳನ್ನು ಕೈಗೊಂಡರೆ 10 ಪ್ರಕಾರಗಳ ಅಶುಭ ಕರ್ಮಗಳನ್ನು ಎಸಗುತ್ತಾನೆಂಬುದು ಸ್ಪಷ್ಟವಾಗುತ್ತದೆ. ನಾವು ಒಟ್ಟು 10 ಪ್ರಕಾರದಲ್ಲಿ ಕರ್ಮಗಳನ್ನು ಮಾಡುತ್ತೇವೆ. ಇದು ಶುಭ ಮತ್ತು ಅಶುಭ ವಿಚಾರದಲ್ಲಿ ಪ್ರಾಚೀನ ವಿಶ್ಲೇಷಣೆಯನ್ನು ನಾವು ಅರಿತಾಯಿತು. ಇದಲ್ಲದೆ ಈ ಕರ್ಮದ ಪಟ್ಟಿಯನ್ನು ಇನ್ನೊಂದು ಪ್ರಕಾರದಿಂದಲೂ ಪ್ರಸ್ತುತಪಡಿಸಬಹುದು. ಸಮಾಜದಲ್ಲಿ ಅನೇಕರು ಅನೇಕ ಪ್ರಕಾರದ ಕರ್ಮಗಳನ್ನು ಮಾಡುತ್ತಾರೆ. ಒಬ್ಬ ಬೇಸಾಯ ಮಾಡುತ್ತಾರೆ, ಇನ್ನೊಬ್ಬರು ಅಧ್ಯಾಪನೆ, ಮತ್ತೊಬ್ಬ ಚಿತ್ರಕಾರ, ಇನ್ನೊಬ್ಬ ಗಾಯನ, ಉದ್ಯೋಗಪತಿ, ರಾಜಕೀಯ ನೇತಾರ, ಹಾಗೆಯೇ ಪುಸ್ತಕ ಬರೆಯುವುದು, ಹೀಗೆ ಎಷ್ಟೊಂದು ಕೆಲಸಗಳಿವೆ ಮಾಡಲಿಕ್ಕೆ. ಶ್ರೀಗಳು ಹೇಳುತ್ತಾರೆ, ಮನುಷ್ಯನು ಅದೇಕೆ ಕರ್ಮ ಮಾಡುತ್ತಾನೆ ಎಂಬುದರ ಬಗ್ಗೆ ಈಗ ನಾವು ವಿಚಾರಿಸೋಣ. ನಾವು ಕರ್ಮ ಯಾಕೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕರ್ಮದ ಮಾಡುತ್ತಿರಲಿ ಅದರ ಹಿಂದೆ ಒಂದೆಲ್ಲ ಒಂದು ಉತ್ಪ್ರೇರಕ ಅಂಶ ಇದ್ದೇ ಇರುತ್ತದೆ. ಯಾವುದೇ ಒಂದು ಕರ್ಮ ಮಾಡಬೇಕಾದ್ರೆ ಒಂದು ಉದ್ದೇಶ ಖಂಡಿತ ಇದ್ದೇ ಇರುತ್ತೆ. ಶುಭ ಅಶುಭ ಕರ್ಮಗಳ ಮೂಲದಲ್ಲಿ ಯಾವ ಯಾವ ಉತ್ಪ್ರೇರಕ ಅಂಶಗಳಿರಬಹುದು?
ಅಂದರೆ ಪ್ರಶ್ನೆ ಮಾಡ್ಕೊಳ್ತೀನಿ, ಯಾವುದೇ ನಾವು ಶುಭ ಮತ್ತು ಅಶುಭ ಕರ್ಮಗಳ ಹಿಂದೆ ಯಾವ ಕಾರಣಗಳು ನಮ್ಮನ್ನು ಪ್ರೇರಣೆ ನೀಡುತ್ತೆ, ಯಾವ ಕಾರಣಗಳು ನಮಗೆ ಪ್ರೇರಣೆ ನೀಡುತ್ತೆ ಕರ್ಮ ಮಾಡಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಶ್ರೀಗಳು ತಮ್ಮ ಆಳವಾದ ಅಂತರದೃಷ್ಟಿಯಿಂದ 5 ಉದ್ದೇಶಗಳನ್ನು ಆರಿಸಿ ನಮಗೆ ತಿಳಿಸಿರುತ್ತಾರೆ. 5 ಉದ್ದೇಶಗಳಂತೆ ಕರ್ಮಗಳದ್ದು. ನಮ್ಮೆಲ್ಲ ಕರ್ಮಗಳ ಹಿಂದೆ ಈ 5 ಉದ್ದೇಶಗಳಲ್ಲೇ ಯಾವುದಾದರೂ ಒಂದಲ್ಲ ಒಂದರಲ್ಲಿ ಸಮಾವಿಷ್ಟವಾಗಿರುತ್ತದೆ. ಈ 5ರೊಳಗೇನೆ ನಮ್ಮ ಕರ್ಮಗಳು ಸೀಮಿತವಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದು ಒಬ್ಬ ಯೋಗಿಯ ಕರ್ಮ, ಒಬ್ಬ ಸಾಮಾನ್ಯ ಮನುಷ್ಯನ ಕರ್ಮ, ಅಥವಾ ಒಬ್ಬ ದುಷ್ಟ ಕರ್ಮವೇ ಆಗಿರಬಹುದು. ಆ 5 ಉದ್ದೇಶಗಳು ಇಂತಿವೆ. ಅಂದರೆ ಯಾವುದೇ ವ್ಯಕ್ತಿ ಇರಬಹುದು, ಆ ಎಲ್ಲ ವ್ಯಕ್ತಿಗಳ, ಪ್ರಪಂಚದ ಪ್ರತಿಯೊಂದು ಮನುಷ್ಯರ ಕರ್ಮಗಳನ್ನು 5 ಅಂಶಗಳಲ್ಲಿ ಸಂಗ್ರಹಿಸಲಿಕ್ಕೆ ಅಥವಾ 5 ವಿಷಯಗಳಲ್ಲಿ ಸಮಾಹಿತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮೊದಲನೇದಾಗಿ ಆತ್ಮ ಕಲ್ಯಾಣಕ್ಕಾಗಿ ಅಥವಾ ಸ್ವಾಂತ ಸುಖಾಯ, ಅಂದರೆ ತನ್ನ ಆತ್ಮದ ಕಲ್ಯಾಣಕ್ಕಾಗಿ, ತನ್ನ ಹಿತಕ್ಕಾಗಿ ಮಾಡುವಂಥ ಕರ್ಮ. ಸರ್ವಭೂತ ಹಿತಕ್ಕಾಗಿ, ಎಲ್ಲ ಪ್ರಾಣಿಗಳಿಗೂ, ಎಲ್ಲ ಪ್ರಪಂಚದ ಎಲ್ಲ ಜೀವಿಗಳಿಗೂ ಸುಖವನ್ನು, ಸಂತೋಷವನ್ನು, ಹಿತವನ್ನು ಮಾಡುವುದಕ್ಕಾಗಿ. ಅಥವಾ ಮೂರನೆಯದಾಗಿ ಒಂದು ಆದರ್ಶದ ಸ್ಥಾಪನೆಗೋಸ್ಕರ, ಒಂದು ಒಳ್ಳೆಯ ಆದರ್ಶ ಸಮಾಜದಲ್ಲಿ ಆಗಬೇಕು, ಇದರಿಂದ ಜನರಿಗೆ ಒಳಿತಾಗಬೇಕು ಇತ್ಯಾದಿ. ಅಥವಾ ಶಾಸ್ತ್ರಕ್ಕಾಗಿ, ಶಾಸ್ತ್ರದ ಅಧ್ಯಯನ ಮಾಡುವುದು, ಯಾವುದೇ ಒಂದು ವಿದ್ಯೆಯ ರಕ್ಷಣೆ ಇತ್ಯಾದಿ, ಯಾವುದೋ ಒಂದು ಪ್ರಾಚೀನ ವಿದ್ಯೆ ಇರ್ಬೋದು ಅದನ್ನು ರಕ್ಷಣೆ ಮಾಡೋದಿರ್ಬೋದು. ಒಟ್ಟಿನಲ್ಲಿ ಒಂದು ಆದರ್ಶವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಇದು ಮೂರನೇದಾಯಿತು. ಆಜೀವಿಕೆ ಅಂದರೆ ಜೀವನಕ್ಕೋಸ್ಕರ, ಹೊಟ್ಟೆಪಾಡಿಗೋಸ್ಕರ ಜೀವನ ಮಾಡುವಂಥದ್ದು. ಇದೆಲ್ಲರೂ ಮಾಡ್ತಾರೆ ಹೆಚ್ಚು ಕಡಿಮೆ ಈಗಿನ ಕಾಲದಲ್ಲಿ. ಹಾಗೆ ಅಹಂಕಾರ ತೃಪ್ತಿಗಾಗಿ, ನಮ್ಮ ಅಹಂಕಾರದ ತೃಪ್ತಿಗಾಗಿ ಈ ರೀತಿ ಕೂಡ ನಾವು ಕರ್ಮವನ್ನು ಮಾಡ್ತೇವೆ. ಈ ರೀತಿ 5 ವಿಭಾಗಗಳಾಗಿದೆ. ಅಹಂಕಾರ ತೃಪ್ತಿಗಾಗಿ, ಜೀವನ ಚಾಲನೆ ಅಥವಾ ಆಜೀವಿಕೆ, ಹಾಗೆ ಆದರ್ಶ ಸ್ಥಾಪನೆಗೆ, ಸರ್ವಭೂತಗಳ ಹಿತಕ್ಕೋಸ್ಕರ ಅಥವಾ ಆತ್ಮಕಲ್ಯಾಣಕ್ಕಾಗಿ. ಈ ರೀತಿ 5 ವಿಭಾಗಗಳನ್ನು ನಾವು ನೋಡಬಹುದು. ಈಗ ನಾವು ವಿಷಯವನ್ನು ವಿಸ್ತಾರವಾಗಿ ಅರಿಯುವ ಪ್ರಯತ್ನ ಮಾಡೋಣ. ಮೊದಲು ಅಶುಭ ಕರ್ಮಗಳನ್ನು ಕುರಿತೇ ವಿಚಾರಿಸೋಣ. ಎಲ್ಲ ಅಶುಭ ಕರ್ಮಗಳು ಒಂದೋ ಅಹಂ ತೃಪ್ತಿಗಾಗಿ ಅಥವಾ ಆಜೀವಿಕೆಗೋಸ್ಕರ ಇರುತ್ತವೆ. ನಾವು ಮಾಡುವ ಯಾವುದೇ ಅಶುಭ ಕರ್ಮಗಳಿರ್ಬೋದು, ಅನ್ಯಾಯ ಇರ್ಬೋದು, ಅಧರ್ಮ ಇರ್ಬೋದು, ಅದು ಒಂದು ಅಹಂಕಾರ ತೃಪ್ತಿಗೋಸ್ಕರ ಮಾಡಿರ್ತೇವೆ ಅಥವಾ ಹೊಟ್ಟೆಪಾಡಿಗೋಸ್ಕರ, ಎರಡೇ ಅಂತ ಹೇಳ್ತಾ ಇದ್ದಾರೆ. ಇವು ಮೇಲ್ಪಂಕ್ತಿಯ 3 ಶ್ರೇಣಿಗಳನ್ನು ಆಧರಿಸಿ ಆಚರಿಸಲ್ಪಡುವ ಕರ್ಮಗಳು. ಎಂದಿಗೂ ಆಗಿರುವುದಿಲ್ಲ. ಅಂದರೆ ಆತ್ಮ ಕಲ್ಯಾಣಕ್ಕಾಗಿ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲ ಪ್ರಾಣಿಗಳ ಹಿತಕ್ಕೋಸ್ಕರ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಯಾವುದೊಂದು ಆದರ್ಶಕ್ಕೋಸ್ಕರ ಈ ಥರ ಕರ್ಮಗಳು, ಅಶುಭ ಕರ್ಮಗಳನ್ನು ಯಾರೂ ಮಾಡೋದಿಲ್ಲ. ಅವರು ಕೇವಲ ಹೊಟ್ಟೆಪಾಡಿಗೆ ಮಾಡ್ತಾರೆ ಅಥವಾ ತಮ್ಮ ಅಹಂಕಾರ ತೃಪ್ತಿಗೋಸ್ಕರ ಮಾಡಿರ್ತಾರೆ. ಒಬ್ಬ ವ್ಯಕ್ತಿಯು ಸುಳ್ಳು ಹೇಳುತ್ತಿದ್ದಾನೆ, ಚಾಡಿ ಹೇಳುತ್ತಿದ್ದಾನೆ, ಅಥವಾ ಹಾಳು ಹರಟೆ ಕೊಚ್ಚಿಕೊಳ್ಳುತ್ತಿದ್ದಾನೆ, ಕಳ್ಳತನ, ಹಿಂಸೆ ಅಥವಾ ಅಬ್ರಹ್ಮಚರ್ಯದಲ್ಲಿ ತೊಡಗಿದ್ದಾನೆ, ಪರದ್ರೋಹ, ಪರದ್ರವ್ಯದ ಆಸೆ ಅಥವಾ ನಾಸ್ತಿಕತೆಗಳಲ್ಲಿ ಮುಳುಗಿದ್ದಾನೆ ಎಂದರೆ ಅವನು ತನ್ನ ಹಳೆಯ ಸಂಸ್ಕಾರಗಳ ಕಾರಣದಿಂದ ಈ ಎಲ್ಲ ಕ್ರಿಯಾಕಲಾಪಗಳನ್ನು ತನ್ನ ಅಹಂಕಾರದ ತೃಪ್ತಿಗೋಸ್ಕರವೇ ಮಾಡುತ್ತಿದ್ದಾನೆಂಬುದು ಸ್ಪಷ್ಟವಿದೆ. ಅವನು ಇವೆಲ್ಲ ಏನೇ ಮಾಡ್ತಾ ಇದ್ರು ಅಶುಭ ಕರ್ಮಗಳು, ಅದು ಈಗಿನ ಸ್ಥಿತಿಯಲ್ಲ, ಹಿಂದಿನ ಜನ್ಮದ ಕರ್ಮಫಲ ಸಂಸ್ಕಾರದ ಒಂದು ಶಕ್ತಿಯಿಂದ ಈ ಎಲ್ಲ ಕರ್ಮಗಳನ್ನು ತನ್ನ ಅಹಂಕಾರ ತೃಪ್ತಿಗೋಸ್ಕರ ಮಾಡ್ತಾ ಇದ್ದಾನೆ. ಹಾಗೆ ಮಾಡುವುದರಿಂದ ಅವನ ಅಹಂಗೆ ತೃಪ್ತಿ ಸಿಗುತ್ತಿರುತ್ತದೆ. ಇನ್ನು ಕೆಲ ಪ್ರಸಂಗಗಳಲ್ಲಿ ಚೌರ್ಯ ಅಂದರೆ ಕಳ್ಳತನ, ಹಿಂಸೆ ಮತ್ತು ಮಿಥ್ಯಾಭಾಷಣ ಇತ್ಯಾದಿಗಳು ಆಜೀವಿಕೆಗೋಸ್ಕರ ಇದ್ದಿದ್ದು ಕಂಡುಬರುತ್ತದೆ. ಈ ಪ್ರಕಾರ ಅಶುಭ ಕರ್ಮಗಳ ವಿಂಗಡಣೆಯನ್ನು ಮಾಡಬಹುದು. ಅಂದರೆ ಅಶುಭ ಕರ್ಮಗಳ 2 ಉದ್ದೇಶ ಇರುತ್ತೆ. ಒಂದು ಹೊಟ್ಟೆಪಾಡು ಅಥವಾ ಅಹಂಕಾರ ತೃಪ್ತಿ. ಹೊಟ್ಟೆಪಾಡಿಗೋಸ್ಕರ ಅಥವಾ ಅಹಂಕಾರ ತೃಪ್ತಿ, ಇದು 2 ಉದ್ದೇಶ ಇರುತ್ತೆ ಅಶುಭ ಕರ್ಮಗಳದ್ದು. ಅದು ಮನಸ್ಸಿನಲ್ಲೇ ಇರ್ಬೋದು, ಶರೀರದಿಂದನೇ ಇರ್ಬೋದು, ವಾಣಿಯಿಂದನೇ ಇರ್ಬೋದು. ಇನ್ನು ಶುಭ ಕರ್ಮಗಳನ್ನು ಕುರಿತು ವಿಚಾರಿಸೋಣ. ಇವು ವ್ಯಕ್ತಿಗಳ ಅನಂತ ಭೇದದ ಕಾರಣದಿಂದ 5ರಲ್ಲೂ 1, 2, 3 ಅಥವಾ 4 ಉದ್ದೇಶಗಳನ್ನು ಒಳಗೊಂಡಿರಲಿಕ್ಕೆ ಸಾಕು. 4 ಉದ್ದೇಶಗಳನ್ನು ಒಳಗೊಂಡಿರಲಿಕ್ಕೆ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ 5ನೇದಕ್ಕೆ ಬರೋದೇ ಇಲ್ಲ ಶುಭ ಕಾರ್ಯಗಳು, ಅಹಂಕಾರ ತೃಪ್ತಿಗಂತೂ ಬರೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಶುಭ ಕಾರ್ಯಗಳು. ಶುಭ ಕರ್ಮಗಳಾಗಿದ್ದರೂ ಕೂಡ ಅವು ಒಂದು ವೇಳೆ ಕಾಮ್ಯ, ಅಂದರೆ ಯಾವುದೋ ಒಂದು ಕಾಮನೆಗೋಸ್ಕರ ಕೈಗೊಳ್ಳತಕ್ಕಂತಹ ಕರ್ಮಗಳಾಗಿದ್ದರೆ ಅವು ಕೂಡ ಕೆಳಗಿನ 2 ಶ್ರೇಣಿಗಳಲ್ಲೇ ಬರುತ್ತವೆ.
ವಿಶೇಷವಾದ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾವೇನಾದರೂ ಶುಭ ಕಾರ್ಯಗಳನ್ನೇ ಮಾಡ್ತಾ ಇದ್ದೀವಿ, ಒಳ್ಳೆ ಕಾರ್ಯಗಳನ್ನೇ ಮಾಡ್ತಾ ಇದ್ದೀವಿ, ಆದರೆ ಅದು ಕೂಡ ನಮ್ಮ ಯಾವುದೋ ಒಂದು ಕಾಮನೆ ಅಥವಾ ಇಚ್ಛೆಯನ್ನು ಈಡೇರಿಸಲಿಕ್ಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದು ಕೂಡ ಅಹಂಕಾರ ತೃಪ್ತಿ ಅಥವಾ ಆಜೀವಿಕೆಯ ಕೆಳಗಿನ ಸ್ಥಿತಿಯಲ್ಲೇ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬೇಸಾಯ ಒಂದು ಶುಭ ಕರ್ಮ, ಕೃಷಿ ಮಾಡೋದು ಒಂದು ಒಳ್ಳೆಯ ಕರ್ಮ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ವೇಳೆ ಅದರ ಹಿಂದಿನ ಉತ್ಪ್ರೇರಕ ಅಂಶ ತನ್ನ ಹಾಗೂ ತನ್ನ ಪರಿವಾರದ ಪಾಲನೆಗೆ ಮಾತ್ರ ಸೀಮಿತವಾಗಿದ್ದರೆ ಆ ವ್ಯಕ್ತಿಯ ಈ ಕರ್ಮವು ಆಜೀವಿಕೆಗೋಸ್ಕರ ಎಂದು ವಿಂಗಡಿಸಲ್ಪಡುವುದು. ಅಂದರೆ ಕೇವಲ ತನ್ನ ಪರಿವಾರಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಆವಾಗ ಆತನ ಒಂದು ಕರ್ಮ, ಶುಭ ಕರ್ಮ, ಕೃಷಿ ಮಾಡುವಂಥ ಶುಭ ಕರ್ಮ ಅದು ಆಜೀವಿಕೆಗೆ ಸೀಮಿತವಾಗುತ್ತೆ. ಒಬ್ಬ ಅಧ್ಯಾಪಕನಿದ್ದಾನೆ, ಸ್ಕೂಲಿನಲ್ಲಿ ತನ್ನ ಸಂಬಳಕ್ಕಾಗಿ ದುಡಿಯುತ್ತಿದ್ದಾನೆ. ಹಾಗೆಯೇ ನನ್ನೀ ಕೆಲಸದಿಂದ ಅಬೋಧ ಮಕ್ಕಳಲ್ಲಿ ಬೋಧ ಪ್ರಾಪ್ತವಾಗಲಿ ಎಂಬ ಉದ್ದೇಶವನ್ನು ಹೊಂದಿದ್ದರೆ ಅವನ ಈ ಕರ್ಮದ ಹಿಂದೆ 2 ಉದ್ದೇಶಗಳು ಬರುತ್ತವೆ ಎಂದು ಹೇಳಬಹುದು. ಇನ್ನೊಬ್ಬ ವ್ಯಕ್ತಿ ವಿದ್ಯಾಲಯದಲ್ಲಿ ಭವನಗಳನ್ನು ನಿರ್ಮಿಸುತ್ತಿದ್ದಾನೆ ಮತ್ತು ನನ್ನೀ ಕರ್ಮದಿಂದ ಮಕ್ಕಳಿಗೆ ಅನುಕೂಲವೂ ಆಗುವುದು ಮತ್ತು ಜೊತೆಗೆ ನನ್ನ ಹೆಸರು ಪ್ರಸಿದ್ಧವಾಗುವುದು ಎಂದು ಯೋಚಿಸುತ್ತಿದ್ದರೆ ಭೂತಹಿತ ಹಾಗೂ ಅಹಂ ತೃಪ್ತಿ ಈ 2 ಉದ್ದೇಶಗಳು ಅವನ ಕರ್ಮದ ಹಿಂದಿರುತ್ತವೆ. ಒಬ್ಬ ಆಚಾರ್ಯನು ಪ್ರಾಚೀನ ವೇದ ವ್ಯಾಕರಣ ವಿದ್ಯೆಯ ಸಂರಕ್ಷಣೆಗಾಗಿ ಅಧ್ಯಾಪನ ವೃತ್ತಿಯಲ್ಲಿ ತೊಡಗಿಕೊಂಡು ಹಾಗೆಯೇ ನನ್ನೀ ಕೆಲಸದಿಂದ ಜಿಜ್ಞಾಸೆಗಳಿಗೆ ಲಾಭ ಮತ್ತು ನನ್ನ ಆಜೀವಿಕೆ ಗಳಿಕೆ ನಡೆದು ಲೋಕದಲ್ಲಿ ಕೀರ್ತಿ ಸಂಪಾದನೆಯೂ ಆಗುತ್ತೆ ಎಂದೆಲ್ಲ ಚಿಂತಿಸಿದರೆ ಅವನ ಆ ಕರ್ಮದ ಹಿಂದಿನ ಉತ್ಪ್ರೇರಕ ಅಂಶಗಳು 4 ಎಂದು ಹೇಳಬಹುದು. ಒಬ್ಬ ಯೋಗಿಯು ಅನಂತನ ಸಲುವಾಗಿ ಭೂತಗಳ ಸೇವಾ ಕಾರ್ಯ ಮಾಡುತ್ತಿದ್ದಾನೆ, ಪರಮಾತ್ಮನಿಗೋಸ್ಕರ ಮಾಡುತ್ತಿದ್ದಾನೆ ಎಂದರೆ ಅವನ ಸೇವಾರೂಪಿ ಕರ್ಮದ ಹಿಂದೆ ಮೊದಲ 2 ಉದ್ದೇಶಗಳು ಕೆಲಸ ಮಾಡುತ್ತಿರುತ್ತವೆ. ಅಂದರೆ ಆತ್ಮಕ್ಕೋಸ್ಕರ ಅಥವಾ ಸರ್ವಭೂತ ಹಿತಕ್ಕೋಸ್ಕರ. ಈ 5 ಉತ್ಪ್ರೇರಕ ಅಂಶಗಳಲ್ಲಿ ಪ್ರಧಾನ ಗೌಣ ಭಾವಗಳು ಸದಾ ಇದ್ದೇ ಇರುತ್ತವೆ. ಪ್ರಧಾನತೆ ಮತ್ತು ಗೌಣತೆ ಅಂದರೆ ಹೆಚ್ಚು ಕಡಿಮೆ ಭಾವಗಳು ಕೂಡ ಇರುತ್ತೆ ಅಂತ. ಸಾಮಾನ್ಯವಾಗಿ ಯಾವುದೋ ಒಂದು ಉದ್ದೇಶವು ಪ್ರಮುಖವಾಗಿದ್ದು ಉಳಿದವು ಗೌಣವಾಗಿರುತ್ತವೆ. ಅದರಲ್ಲೂ ಗೌಣತರ ಹಾಗೂ ಗೌಣತಮ ರೂಪದ ತಾರತಮ್ಯ ಮೂಲಕ ಕರ್ಮಗಳು ಅನುಷಂಗಿಕ ಉದ್ದೇಶಗಳನ್ನು ಹೊಂದಿರಬಹುದು. ಅನುಷಂಗಿಕ ಅಂದರೆ ಅನಂತ ಉದ್ದೇಶಗಳನ್ನು ಹೊಂದಿರುತ್ತೆ ಕರ್ಮಗಳು ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ವ್ಯಕ್ತಿಯ ಜ್ಞಾನ, ರುಚಿ, ಸಾಮರ್ಥ್ಯ, ಸ್ವಭಾವ ಹಾಗೂ ಭಾವನೆಗಳ ಮೇಲೆ ನಿರ್ಭರವಾಗಿರುತ್ತದೆ. ಅವನೇನು ಬಯಸುತ್ತಾನೋ ಅದೇ ಅವನಿಗೆ ದೊರಕುತ್ತವೆ. ಬಯಸದ್ದಕ್ಕಿಂತ ಸ್ವಲ್ಪವೂ ಹೆಚ್ಚು ಅಥವಾ ಕಡಿಮೆ ಸಿಗುವುದಕ್ಕೆ ಅವಕಾಶವೇ ಇಲ್ಲ. ಇವೆಲ್ಲವೂ ಕರ್ಮದ ವಿಶೇಷ ವಿಜ್ಞಾನಯುಕ್ತ ಮಾತುಗಳನ್ನು ನಾವು ಗಮನದಲ್ಲಿಡಬೇಕಾಗುತ್ತೆ. ಏನನ್ನು ಬಯಸ್ತೀವೋ ಅದಕ್ಕಿಂತ ಹೆಚ್ಚು ಇಲ್ಲ, ಕಡಿಮೆಯೂ ಸಿಗೋದಿಲ್ಲ ಅನ್ನೋ ಪ್ರಶ್ನೆ ನಾವು ನಮ್ಮೊಳಗೆ ಮಾಡ್ಕೋಬೇಕಾಗುತ್ತೆ. ನಾವು ಬಯಸಿದ್ದೆಲ್ಲ ಸಿಗ್ತಾ ಇದೆಯಾ, ಅಥವಾ ನಾವು ಬಯಸಿದ್ದಕ್ಕಿಂತ ಅಧಿಕ ಸಿಗ್ತಾ ಇದೆಯಾ, ಅಥವಾ ನಾವು ಬಯಸದೇ ಇರೋವಂಥದ್ದು ಕೂಡ ಸಿಗ್ತಾ ಇದೆಯಾ? ಯಾಕೆ ಈ ಥರ ಗೊಂದಲ ಅಥವಾ ಈ ಹೇಳಿಕೆಯ ರಹಸ್ಯ ಏನು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ಯಾವ ಉದ್ದೇಶಕ್ಕೆ ಪ್ರಾಮುಖ್ಯತೆ ಕೊಡುತ್ತಾನೋ ಅದಕ್ಕೆ ತಕ್ಕಂತೆಯೇ ಮುಖ್ಯ ಫಲ ಮತ್ತು ಯಾವುದನ್ನು ಗೌಣ ಸ್ಥಾನದಲ್ಲಿಟ್ಟಿದ್ದಾನೋ ಅದಕ್ಕೆ ಗೌಣಫಲವನ್ನು ಆಯಾ ಕರ್ತೃವು ಪಡೆಯುತ್ತಾನೆ. ಕರ್ತೃ ಅಂದರೆ ಕರ್ಮ ಮಾಡುವ ಆತ. ಯಾರು ತನ್ನ ಕರ್ಮದ ಉದ್ದೇಶವನ್ನು ಭಗವಂತನೆಂದು ಮಾಡಿಕೊಂಡಿದ್ದಾನೋ ಅವನಿಗೆ ಭಗವಂತ ಧನವನ್ನು ಮಾಡಿದ್ದರೆ ಧನ, ಅಂದರೆ ಯಾರು ತನ್ನ ಕರ್ಮದ ಉದ್ದೇಶ ಭಗವಂತನಿಗಾಗಿ ಮಾಡ್ತಾ ಇದ್ದಾನೋ ಅವನಿಗೆ ಭಗವಂತ ಸಿಗ್ತಾನೆ. ಧನವನ್ನು ತನ್ನ ಉದ್ದೇಶವನ್ನಾಗಿ ಮಾಡಿದ್ದರೆ ಧನ, ಕೀರ್ತಿ ಇಟ್ಟಿದ್ದರೆ ಕೀರ್ತಿಗಳು ದೊರಕುತ್ತಿರುತ್ತವೆ. ಯಾವ ವ್ಯಕ್ತಿಯು ಕರ್ಮಗಳನ್ನು ಸ್ವಾಂತ ಸುಖಾಯ ಉದ್ದೇಶದಿಂದ ಆಚರಿಸುತ್ತಾನೋ ಅವನ ಅಂತಃಕರಣವು ಆ ಕರ್ಮದ ಫಲಸ್ವರೂಪವಾಗಿ ಆಂತರಿಕ ಸಂತೋಷದಿಂದ ತುಂಬಿಬಿಡುತ್ತದೆ. ಅಥವಾ ಆ ಕರ್ಮದ ಪರಿಣಾಮ ಸ್ವರೂಪವಾಗಿ ಮೆಲ್ಲಗೆ ಅವನ ಚಿತ್ತ ಶುದ್ಧ ಹಾಗೂ ನಿರ್ಮಲವಾಗುತ್ತಾ ಸಾಗುತ್ತದೆ. ಅಹಂಕಾರದ ತೃಪ್ತಿಗೋಸ್ಕರ ಮಾಡಿದರೆ ಅಹಂಕಾರ ತೃಪ್ತಿಯಾಗುತ್ತದೆ. ಕರ್ಮ ಅಥವಾ ಕರ್ಮಗಳ ಉದ್ದೇಶಗಳ ಆಯ್ಕೆಯಲ್ಲಿ ವ್ಯಕ್ತಿ ಸಂಪೂರ್ಣ ಸ್ವತಂತ್ರನಾಗಿರುತ್ತಾನೆ. ಆದರೆ ನಂತರ ಕಾರಣಕಾರ್ಯ ನಿಯಮದ ಅಖಂಡ ಸಿದ್ಧಾಂತದ ಪ್ರಕಾರ ಅವನು ಆಯಾ ಕರ್ಮಕ್ಕೆ ಯಾವ ಫಲ ದೊರಕುತ್ತದೋ ಅದನ್ನು ಸ್ವೀಕರಿಸಲೇಬೇಕು. ಆದ್ದರಿಂದ ತಪ್ಪಿಸಿಕೊಳ್ಳುವ ಯಾವುದೇ ಉಪಾಯ ಇಲ್ಲ. ಅಹಂತೃಪ್ತಿಗೋಸ್ಕರ ಕೈಗೊಂಡ ಕರ್ಮದಿಂದ ಬಾಹ್ಯ ಸ್ವರೂಪದಲ್ಲಿ ಅದೆಷ್ಟೇ ದೊಡ್ಡದಿದ್ದರೂ ಅದರಿಂದ ಭಗವಂತನ ಪ್ರಾಪ್ತಿ ಎಂದಿಗೂ ಆಗದು.
ಅಹಂಕಾರದ ತೃಪ್ತಿಗೋಸ್ಕರ ಮಾಡಿದೆ. ಎಷ್ಟೇ ದೊಡ್ಡ ಕರ್ಮವೇ ಇರ್ಬೋದು, ಅದರಿಂದ ಪರಮಾತ್ಮನಂತೂ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆ ಕಸಗುಡಿಸುವಂಥ ಅತ್ಯಂತ ಪುಟ್ಟದಾದ ಕರ್ಮವನ್ನು ಕೂಡ ಒಂದು ವೇಳೆ ಅಂತರ್ಯಾಮಿ ಭಗವಂತನ ಪ್ರಾಪ್ತಿ ಉದ್ದೇಶದಿಂದ ಮಾಡಿದರೆ ಆ ವ್ಯಕ್ತಿಗೆ ನಿಶ್ಚಿತವಾಗಿಯೂ ದೇವರ ಜೊತೆಗಿನ ಮಿಲನದ ಅವಕಾಶ ಪ್ರಾಪ್ತವಾಗುತ್ತದೆ. ಅಂದರೆ ಕರ್ಮಗಳ ಭೇದ ಆಧ್ಯಾತ್ಮ ಅಥವಾ ಪರಮಾತ್ಮ ಪ್ರಾಪ್ತಿಗೆ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಸಂತ ಲಾರೆನ್ಸನದ್ದೇ ಉದಾಹರಣೆ ಇದೆ. ಅವನು ತನ್ನ ಮಠದಲ್ಲಿನ ಸನ್ಯಾಸಿಗಳಿಗೆ ಇದೇ ಉದ್ದೇಶವನ್ನಿಟ್ಟುಕೊಂಡು ಭೋಜನ ಸಿದ್ಧಪಡಿಸುತ್ತಿದ್ದ ಮತ್ತು ಕೊನೆಗೆ ಪರಮವನ್ನು ಪ್ರಾಪ್ತ ಮಾಡಿಕೊಂಡ. ಇಂತಹ ಉದಾಹರಣೆಗಳಿಂದ ಇತಿಹಾಸದ ಪುಟಗಳು ತುಂಬಿವೆ. ಲಾರೆನ್ಸ್ನೆಂಬ ಒಬ್ಬ ವ್ಯಕ್ತಿಯ ಜೀವನದ ಇತಿಹಾಸದ ಆಧಾರದಲ್ಲಿ ಈ ವಾಕ್ಯವನ್ನು ಗುರುಗಳು ಹೇಳ್ತಾ ಇದ್ದಾರೆ. ಇಂತಹ ಉದಾಹರಣೆಗಳಿಂದ ಇತಿಹಾಸದ ಪುಟಗಳು ತುಂಬಿವೆ. ಗೀತೆಯ ರಚನಾಕಾರನು ತನ್ನ ನಿಶ್ಚಿತ ನಿರ್ಣಯವನ್ನು ಇದೇ ಪಕ್ಷದಲ್ಲಿ ಮಾಡುತ್ತಾ ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವಃ ಎಂದು ಹೇಳಿದ್ದಾನೆ. ಅಂದರೆ ತನಗೆ ಸಹಜವಾಗಿ ಪ್ರಾಪ್ತವಾದ ಕರ್ಮಗಳ ಆಚರಣೆಯ ಮೂಲಕ ಭಗವಂತನನ್ನು ಭಜಿಸಿ ಮನುಷ್ಯನು ಸಿದ್ಧಿಯನ್ನು ಹೊಂದುತ್ತಾನೆ. ಸಹಜವಾಗಿ ಪ್ರಾಪ್ತವಾದ ಕರ್ಮ ಅಂದರೆ ತನ್ನ ಎದುರುಗಡೆ ಕಾಣುವಂತಹ ಕರ್ತವ್ಯ ಕರ್ಮಗಳಿರ್ಬೋದು, ಯಾವುದೇ ಕರ್ಮಗಳನ್ನು ನಾವು ಪರಮಾತ್ಮನಿಗೆ ಅರ್ಪಿಸಿ ಆ ಕ್ಷಣದಲ್ಲಿ ಈ ಜನ್ಮದಲ್ಲಿಯೇ ಪರಮಾತ್ಮನನ್ನು ಪಡೆಯುವುದು ಅನ್ನೋದು ಗೀತೆಯ ರಚನಾಕಾರರಾದ ಶ್ರೀಕೃಷ್ಣ ಪರಮಾತ್ಮನ ಒಂದು ಶ್ಲೋಕ ಪ್ರಸಿದ್ಧವಾಗಿದೆ. ಶ್ರೀಗಳು ಯಾವ ರೀತಿ ಒಬ್ಬ ವ್ಯಕ್ತಿಯು ತನ್ನ ಚಿಕ್ಕ ಪುಟ್ಟ ಆದರೆ ಸ್ವಾರ್ಥರಹಿತ ಕರ್ಮದ ಮೂಲಕ ಭಗವಂತನಿಗೆ ಪ್ರಿಯನಾಗಲು ಸಾಧ್ಯ ಎಂಬ ವಿಷಯದಲ್ಲಿ ಒಂದು ಆಖ್ಯಾನಿಕೆಯನ್ನು ಹೇಳುತ್ತಿದ್ದರು. ಅದೊಮ್ಮೆ ಒಬ್ಬ ವ್ಯಕ್ತಿಯ ಮನದಲ್ಲಿ ನಾನು ನನ್ನ ರಾಜನ ಪ್ರೇಮ ಪಾತ್ರ ವ್ಯಕ್ತಿಯಾಗಬೇಕು ಎಂಬ ವಿಚಾರ ಬಂದಿತು. ಆದರೆ ಅವನ ಬಳಿ ಧನವಾಗಲಿ, ವಿದ್ಯೆ, ಬಲ, ವಿಶೇಷ ಬುದ್ಧಿ ಅಥವಾ ಲೌಕಿಕ ಕೀರ್ತಿಯಾಗಲಿ ಇದು ಯಾವುದೂ ಇದ್ದಿರಲಿಲ್ಲ. ಆಗವನು ಈ ಪರಿಸ್ಥಿತಿಯಲ್ಲಂತೂ ರಾಜನ ಸೇವಕನಾಗಲಿಕ್ಕಂತೂ ಸಾಧ್ಯವಿಲ್ಲ. ಆದರೆ ರಾಜನ ಸೇವಕನಾಗಿ ಕಾರ್ಯ ಪ್ರಾರಂಭಿಸಬಹುದಲ್ಲವೇ ಎಂಬುದಾಗಿ ವಿಚಾರಿಸಿದ. ಅಂದರೆ ನೇರವಾಗಿ ಯಾವುದೇ ಒಬ್ಬ ಅನರ್ಹ ಯೋಗ್ಯತೆ ಇಲ್ಲದ ವ್ಯಕ್ತಿ ನೇರವಾಗಿ ರಾಜನ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ರಾಜನ ಸೇವಕ, ಆ ಸೇವಕನ ಮತ್ತೊಬ್ಬ ಸೇವಕ, ಅವನ ಸೇವಕನ ಕೆಳಗಿರುವ ಸೇವಕನಿಗೆ ಸೇವಕನಾಗಿ ಕೆಲಸ ಮಾಡುವಂಥ ಸಾಮರ್ಥ್ಯ ಭಗವಂತ ಎಲ್ಲರಿಗೂ ಕೊಟ್ಟಿರ್ತಾನೆ. ಅಷ್ಟೇ ಸಾಮರ್ಥ್ಯದಿಂದ ಪ್ರಯತ್ನ ಯಾಕೆ ಮಾಡಬಾರ್ದು ಅನ್ನೋದು ಗುರುಗಳ ವಿಚಾರ. ಈ ರೀತಿ ವಿಚಾರ ಮಾಡಿದ. ಆಮೇಲೆ ಏನು ಮಾಡ್ತಾನೆ, ಬಳಿಕ ಅವನು ರಾಜನ 4ನೇ ದರ್ಜನೆಯ ಒಬ್ಬ ಸೇವಕನ ಬಳಿ ತಲುಪಿ ಹೀಗೆ ಹೇಳಿದ, ನಮ್ಮ ರಾಜರಂತೂ ತುಂಬ ದೊಡ್ಡ ಧಾರ್ಮಿಕ ವ್ಯಕ್ತಿ, ತಾವು ಅವರ ಸೇವಕರಾಗಿದ್ದೀರಾ. ಆದ್ದರಿಂದ ನನ್ನನ್ನು ತಮ್ಮ ಸೇವಕನೆಂದು ದಯವಿಟ್ಟು ಸ್ವೀಕರಿಸಿರಿ. ತಮಗೆ ಮಾಡುವ ನನ್ನ ಸೇವೆಯ ಮೂಲಕ ನಾನು ರಾಜನಿಗೆ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದು ತಿಳಿಯುತ್ತೇನೆ. ಈ ಸೇವೆಗೆ ಪ್ರತಿಫಲದ ರೂಪದಲ್ಲಿ ನನಗೆ ಇನ್ನೇನೂ ಬೇಡ, ಕೇವಲ ಸೇವೆ ಮಾಡಲು ಮಾತ್ರ ಇಚ್ಛಿಸುತ್ತೇನೆ ಎಂದು ಭಿನ್ನವಿಸಿಕೊಂಡ. ಆಗ ಆ ಸೇವಕ, ಇದರಿಂದ ನನಗೇನು ತೊಂದರೆ, ಅವಶ್ಯವಾಗಿ ಮಾಡು ಎಂದು ಅನುಮತಿ ಇತ್ತ. ಇನ್ನು ಕೇಳುವುದೇನು, ಈತ ಹಗಲು ರಾತ್ರಿ ಕೆಲಸ ಪ್ರಾರಂಭಿಸಿಯೇ ಬಿಟ್ಟ. ಅತ್ಯಂತ ಪ್ರೇಮ ಭಾವನೆಯಿಂದ ವಸ್ತುಗಳನ್ನು ಜೋಡಿಸಿಡುವುದು, ಮನೆಯನ್ನು ಅನೇಕ ಬಗೆಗಳಿಂದ ಸಿಂಗರಿಸುವುದು, ಸ್ವಚ್ಛ ಮಾಡುವುದು ಇತ್ಯಾದಿಗಳಲ್ಲಿ ತೊಡಗಿಬಿಟ್ಟ. ಅಲ್ಲಿರುತ್ತಾ 3 ತಿಂಗಳ ಒಳಗಾಗಿಯೇ ಆ ಮನೆಯ ನಕ್ಷೆಯನ್ನೇ ಈತ ಬದಲಾಯಿಸಿಬಿಟ್ಟ. ಮನೆಯ ಅಕ್ಕಪಕ್ಕ ಖಾಲಿ ಸ್ಥಾನದಲ್ಲಿ ಹೂಕುಂಡ, ಕಾರಂಜಿಗಳ ವ್ಯವಸ್ಥೆ ಮಾಡಿ ಅಂದ ಹೆಚ್ಚಿಸಿದ. ಹೂವುಗಳು ಸುಗಂಧ ಬೀರತೊಡಗಿದವು. ಅಲ್ಲಿ ಬರುತ್ತಿರುವವರೆಲ್ಲ ಈತನ ಪ್ರೇಮಪೂರ್ಣ ವ್ಯವಹಾರ ಕಂಡು ಮಂತ್ರಮುಗ್ಧರಾಗಿ ಹೋಗುತ್ತಿದ್ದರು. ಅದೊಂದು ದಿನ ಸೇವಕನ ಮೇಲಾಧಿಕಾರಿಯು ಯಾವುದೋ ಒಂದು ಕಾರ್ಯದ ನಿಮಿತ್ತ ಇತ್ತ ಕಡೆಗೆ ಬಂದ. ಈ ಮನೆಯ ಬದಲಾದ ಸ್ವರೂಪ ಕಂಡು ಆ ಅಧಿಕಾರಿ, ಏನಪ್ಪ ಎಷ್ಟೊಂದು ಚೆಂದಾಗಿ ಮನೆಯನ್ನು ಅಲಂಕರಿಸಿದ್ದೀಯಾ ಎಂದು ಉದ್ಘರಿಸಿದ. ಆಗ ಸೇವಕನು, ನಾನೆಲ್ಲಿ ಅಲಂಕರಿಸಿದ್ದೇನೆ ಮಹನೀಯರೇ, ಇದೆಲ್ಲ ಈ ಮಹಾನುಭಾವನ ಕೃಪೆ ಎಂದ. ಅಧಿಕಾರಿ ಕೇಳಿದ, ಎಷ್ಟು ದುಡ್ಡು ಕೊಟ್ಟು ಇಟ್ಟುಕೊಂಡಿದ್ದೀಯಾ ಈತನನ್ನ? ಸೇವಕ, ದುಡ್ಡ? ಈತ ಒಂದೇ 1 ರೂಪಾಯಿಯನ್ನು ಪಡೆದಿಲ್ಲ. ತುಂಬ ವಿಚಿತ್ರ ಸ್ವಭಾವದವನಿದ್ದಾನೆ ಈತ. ಬರೀ ಸೇವೆ ಮಾಡುವುದಷ್ಟೇ ಅಲ್ಲ, ಕೇವಲ ಸೇವೆ ಮಾಡುವುದಷ್ಟೇ ನನ್ನ ಬಯಕೆ ಎಂದು ಹೇಳುತ್ತಾನೆ. ಅದಕ್ಕೆ ಬದಲಾಗಿ ದುಡ್ಡು, ಪ್ರಶಂಸೆ, ಸುಖ, ಸೌಲಭ್ಯಗಳೇನೂ ಬೇಡವೆಂದು ಹೇಳುತ್ತಿದ್ದಾನೆ ಎಂದು ಉತ್ತರಿಸಿದನು. ಇದನ್ನು ಕೇಳಿದ ಅಧಿಕಾರಿಯ ಮನದಲ್ಲಿ ಲೋಭ ಮೂಡಿತು. ಇದು ಸಹಜವೇ ತಾನೆ,
ಆತ ಹೇಳಿದ, ಹಾಗಿದ್ದರೆ ಸ್ವಲ್ಪ ದಿನ ಇವನನ್ನು ನನ್ನ ಮನೆಗೂ ಕಳಿಸಿಕೊಡಯ್ಯ. ಸೇವಕ ಇದನ್ನು ವಿರೋಧಿಸುವುದುಂಟೆ? ಆಗಲಿ ಎಂದು ಹೇಳಿ ಮೇಲಾಧಿಕಾರಿಯ ಮನೆಗೆ ಈತನನ್ನು ಕಳಿಸಿಕೊಟ್ಟ. ಈತ ಅಲ್ಲಿಗೆ ಹೋಗಿ ಸ್ವಲ್ಪ ದಿನಗಳಲ್ಲಿ ಅವನ ಮನೆಯನ್ನು ಅಷ್ಟೇ ಚೆನ್ನಾಗಿ ಸಜ್ಜುಗೊಳಿಸಿ ಸಿಂಗರಿಸಿಬಿಟ್ಟ. ಹೀಗೆಯೇ 4 ತಿಂಗಳು ಕಳೆದ ಮೇಲೆ ಈ ಮೇಲಾಧಿಕಾರಿಯ ಮನೆಗೆ ಅವನ ಮೇಲಾಧಿಕಾರಿ ಬಂದು ಅವನು ಇಲ್ಲಿನ ಮನೆಯ ಸುವ್ಯವಸ್ಥೆ ಕಂಡು ದಂಗಾಗಿ ಹೋದ. ವಿಚಾರಿಸಿದ ನಂತರ ಇವನ ಕೈ ಕೆಳಗಿನ ಅಧಿಕಾರಿ ಎಲ್ಲವನ್ನು ವಿವರವಾಗಿ ತಿಳಿಸಿದನು. ಆಗ ಈ ಮೇಲಾಧಿಕಾರಿ ಆ ವ್ಯಕ್ತಿಯನ್ನು ತನ್ನ ಮನೆಗೆ ಕರೆದೊಯ್ದ. ಈ ಪ್ರಕಾರವಾಗಿ ಒಬ್ಬರಿಗಿಂತಲೂ ಒಬ್ಬ ಉಚ್ಚ ಅಧಿಕಾರಿಗಳ ಮನೆಯಲ್ಲಿ ಸೇವೆ ಮಾಡುತ್ತಾ ಹೋದ. ಅಲ್ಲೆಲ್ಲ ಆಯಾ ಅಧಿಕಾರಿಗಳು ಈತನ ಸೇವೆಯಿಂದ ತೃಪ್ತರಾದರು. ಈತ ಕೊನೆಗೆ ಹೋಗಿ ರಾಜನ ಬಳಿಯೇ ತಲುಪಿಬಿಟ್ಟ. ರಾಜ ಈತನನ್ನು ಕಾಯಂ ಆಗಿ ನಮ್ಮ ಬಂಗಲೆ ಕೋಠಿ ಸ್ವಚ್ಛತೆಯ ಕೆಲಸದಲ್ಲಿ ನಿಯುಕ್ತಗೊಳಿಸಿ ತಿಂಗಳಿಗೆ 10,000 ಪಗಾರ ಎಂದು ನಿಗದಿ ಮಾಡಿ ಇಟ್ಟುಕೊಳ್ಳಿ ಎಂದು ಆಜ್ಞೆ ಇತ್ತ. ಆದರೆ ಸೇವಕನಾಗಿ ಸೇರಿದ ಈತ ಹೇಳುತ್ತಾನೆ, ಮಹಾರಾಜ, ನಾನು ಸೇವೆಯನ್ನೇನೂ ಅವಶ್ಯವಾಗಿ ಮಾಡುತ್ತೇನೆ, ಆದರೆ ಅದಕ್ಕೆ ಪ್ರತಿಯಾಗಿ ನಾನು ಯಾವುದೇ ಭೌತಿಕ ಪುರಸ್ಕಾರ ತೆಗೆದುಕೊಳ್ಳುವುದಿಲ್ಲ ಎಂಬ ವ್ರತವನ್ನು ಪಾಲಿಸುತ್ತಿದ್ದೇನೆ. ತಮ್ಮ ಪ್ರಸನ್ನತೆಯೇ ನನ್ನ ಅತಿ ದೊಡ್ಡ ಫಲವಾಗುತ್ತೆ ಎಂದು ಹೇಳಿದ. ಈಗಲಂತೂ ರಾಜ ಇನ್ನಷ್ಟು ಪ್ರಭಾವಿತನಾಗಿ ಈತನನ್ನು ತನ್ನ ವ್ಯಕ್ತಿಗತ ಸೇವಕನನ್ನಾಗಿಯೇ ನೇಮಿಸಿಕೊಂಡ. ಈ ಕಥೆಯ ಮೂಲಕ ಶ್ರೀಗಳು ನಮಗೆ ನಾವು ಎಲ್ಲಿ ಅದಾವ ಸ್ಥಿತಿಯಲ್ಲಿ ಇರುತ್ತೇವೋ ಅಲ್ಲಿಂದಲೇ ನಿಸ್ವಾರ್ಥ ಹಾಗೂ ನಿಷ್ಕಾಮ ಭಾವನೆಯಿಂದ ಸೇವೆಯನ್ನು ಮಾಡಲು ಪ್ರಾರಂಭಿಸಿದ್ದೇ ಆದಲ್ಲಿ ಯಾವ ರೀತಿ ಒಂದು ಬಟ್ಟೆಯ ಒಂದು ದಾರವನ್ನು ಹಿಡಿದು ಎಳೆದಾಗ ಪೂರ್ಣ ಬಟ್ಟೆಯೇ ನಮ್ಮೆಡೆ ಸಾಗಿ ಬರುತ್ತದೋ ಅದೇ ರೀತಿ ಸಮಷ್ಟಿಯ ಚಿಕ್ಕ ಚಿಕ್ಕ ರೂಪಗಳಲ್ಲಿ ಸೇವಾ ಭಾವನೆಯಿಂದ ಯುಕ್ತರಾದಾಗ ಸಂಪೂರ್ಣ ಸಮಷ್ಟಿಯ ಜೊತೆ ನಮ್ಮ ಸಂಬಂಧವೇರ್ಪಡುತ್ತದೆ ಮತ್ತು ಮೆಲ್ಲಮೆಲ್ಲಗೆ ಸಮಷ್ಟಿಯ ಸ್ವಾಮಿಯಾದ ಆ ಪರಮಾತ್ಮನ ಜೊತೆಗೂ ನಾವು ಸಂಬಂಧ ಹೊಂದಿ ಅವನ ಪ್ರೀತಿ ಪಾತ್ರರಾಗುತ್ತೇವೆ. ಆದರೆ ಅದಕ್ಕಿರುವ ಷರತ್ತು ಒಂದೇ, ನಾವು ಕೈಗೊಳ್ಳುತ್ತಿರುವ ಸೇವೆಯ ಬದಲಾಗಿ ಯಾವುದೇ ರೀತಿಯ ಪ್ರತಿಫಲ, ಧನ, ಸನ್ಮಾನಗಳ ಅಪೇಕ್ಷೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡಿರಬಾರದು. ಇದು ನಾವು ಪರಮಾತ್ಮನನ್ನು ಪಡಿಬೇಕಾದ್ರೆ ಯಾವ ರೀತಿ ನಾವು ನಮ್ಮ ಇದ್ದಲ್ಲೇ ಇದ್ದುಕೊಂಡು ಪರಮಾತ್ಮನನ್ನು ಪಡೆಯಬಹುದು ಅನ್ನೋದಕ್ಕೆ ಅತ್ಯಂತ ಸರಳ ಉದಾಹರಣೆ ಮೂಲಕ ಶ್ರೀಗಳು ತಿಳಿಸಿದ್ದಾರೆ. ಸ್ಪಷ್ಟತೆಗಾಗಿ ಇನ್ನೂ ವಿಸ್ತಾರವಾಗಿ ಹೇಳಲಾಗುತ್ತಿದೆ. ಅನಂತನಿಗಾಗಿ ಅಥವಾ ಸರ್ವಭೂತ ಹಿತಕ್ಕೋಸ್ಕರ ಕೈಗೊಂಡಂತಹ ಕರ್ಮವು ಚಿತ್ತಶುದ್ಧಿ ರೂಪದ ಫಲದ ದೃಷ್ಟಿಯಿಂದ ತುಂಬ ಸಮೀಪವರ್ತಿಯಾದರೂ ಬೇರೆ ಬೇರೆ ವ್ಯಕ್ತಿಗಳ ಆಂತರಿಕ ಬೇಡಿಕೆಗಳಿಗೆ ಅನುಸಾರವಾಗಿ ಇಲ್ಲಿ 2 ಉತ್ಪ್ರೇರಕಗಳನ್ನು ಮಾಡಲಾಗಿದೆ. ಶಾಸ್ತ್ರಕಾರರು ಬ್ರಹ್ಮನ 2 ರೂಪಗಳನ್ನು ತಿಳಿಸಿರುತ್ತಾರೆ, ನಿರ್ಗುಣ ಹಾಗೂ ಸಗುಣ, ಮೂರ್ತ ಅಮೂರ್ತ, ವ್ಯಕ್ತ ಅವ್ಯಕ್ತ, ಸ್ಥಿತಿ ಗತಿ, ಋತ ಸತ್ಯ. ಒಬ್ಬ ವ್ಯಕ್ತಿ ಬ್ರಹ್ಮನ ನಿರ್ಗುಣ ಅಥವಾ ಅಮೂರ್ತ ಇಲ್ಲವೇ ಅವ್ಯಕ್ತ ರೂಪವನ್ನೇ ಒಪ್ಪಿ ಈ ಸೃಷ್ಟಿಯ ಕಣಕಣದಲ್ಲೂ ಅವನಿರುತ್ತಾನೆ ಎಂದು ಭಾವಿಸಿ ಅವನಿಗೋಸ್ಕರವೇ ತನ್ನ ಅತಿ ಪುಟ್ಟ ಕರ್ಮದಿಂದ ಹಿಡಿದು ದೊಡ್ಡ ದೊಡ್ಡ ಕಾರ್ಯವನ್ನು ಕೂಡ ಸಮರ್ಪಿಸುತ್ತಾನೋ ಆಗ ಆ ವ್ಯಕ್ತಿಯು ಅನಂತನಿಗೋಸ್ಕರ ಕರ್ಮ ಮಾಡುತ್ತಿದ್ದಾನೆಂದು ಹೇಳಬಹುದು. ಇದೇ ಭಾವವನ್ನು ಪ್ರಕಟ ಮಾಡುವಂತಹ ವಚನವನ್ನು ವ್ಯಾಸಭಾಷ್ಯದಲ್ಲೂ ಹೇಳಲಾಗಿದೆ. ಪರಮಗುರೌ ಸರ್ವಕ್ರಿಯಾಣಾಂ ಅರ್ಪಣಂ ತತ್ಫಲಂ ಸನ್ಯಾಸೋ ವಾ. ಇನ್ನೊಂದೆಡೆಯೂ ಈ ರೀತಿ ಹೇಳಲಾಗಿದೆ, ಕಾಮತೋ ಅಕಾಮತೋ ವಾಪಿ ಯತ್ಕರೋಮಿ ಶುಭಾಶುಭಂ ತತ್ಸರ್ವಂ ತ್ವಯಿ ಸನ್ಯಸ್ಥಂ ತತ್ಪ್ರಯುಕ್ತಃ ಕರೋಮ್ಯಹಂ. ಅರ್ಥಾತ್ ಫಲದ ಇಚ್ಛೆಯಿಂದಾಗಲಿ ಅಥವಾ ನಿಷ್ಕಾಮ ಭಾವನೆಯಿಂದಾಗಲಿ ನಾನು ಅದೇನೇನೆಲ್ಲ ಕರ್ಮಗಳನ್ನು ಕೈಗೊಳ್ಳುವೆನೋ ಅದೆಲ್ಲವನ್ನು ಹೇ ದೇವ ನಿನಗೆ ಸಮರ್ಪಿಸುತ್ತಿದ್ದೇನೆ. ಏಕೆಂದರೆ ನಾನು ಅಂತರ್ಯಾಮಿಯಾಗಿ ಕುಳಿತಿರುವ ನಿನ್ನಿಂದಲೇ ಪ್ರೇರಿತನಾಗಿ ಈ ಎಲ್ಲ ಕರ್ಮಗಳನ್ನು ಮಾಡುತ್ತಿದ್ದೇನಲ್ಲವೇ ಎಂಥ ಭಾವನೆ ಅನ್ನೋದನ್ನು ನಾವು ತಿಳಿಯಬೇಕಾಗಿರೋದು. ಶ್ರೀ ಅರವಿಂದ ಯೋಗದ ಮೂಲ ಮಂತ್ರವೇ ಭಗವಂತನಿಗಾಗಿ ಕರ್ಮ ಎಂದಾಗಿದೆ. ಇತಿಹಾಸದಲ್ಲಿ ಇಂತಹ ಅನೇಕ ವ್ಯಕ್ತಿಗಳು ಬಂದಿದ್ದಾರೆ, ಈಗಲೂ ಇದ್ದಾರೆ. ಇಂಥವರ ಸಂಖ್ಯೆ ಮಾತ್ರ ತುಂಬ ಕಡಿಮೆ. ಸಮಷ್ಟಿಯ ದೃಷ್ಟಿಯಿಂದ ಪ್ರಕಟ ರೂಪದಲ್ಲಿ ಅವರು ತುಂಬ ಉದಾಸೀನರಂತೆ ಕಂಡುಬಂದರೂ ತಮ್ಮ ಆಂತರಿಕ ಕರೆಗೆ ಓಗೊಟ್ಟು ಸಂಪೂರ್ಣ ಮೌನವನ್ನು ಧಾರಣೆ ಮಾಡಿರುತ್ತಾರೆ.
ಇಂತಹ ವ್ಯಕ್ತಿಗಳ ಆಧಾರದಿಂದ ಅನಂತನಿಗಾಗಿ ಕರ್ಮ ಎಂಬಿ ಉಕ್ತಿಯ ಅರ್ಥವನ್ನು ಸುಲಭವಾಗಿ ಅರಿಯಬಹುದಾಗಿದೆ. ಸಕ್ರಿಯ ಜೀವನದಲ್ಲಿ ಅನಂತನಿಗಾಗಿ ಕರ್ಮ ಸಾಧ್ಯವೇ ಇಲ್ಲವೆಂದು ತಿಳಿಯಬಾರದು. ಇದೆಲ್ಲವೂ ಭಾವನೆಗಳ ವಿಶಾಲವಾದ ಸಾಮ್ರಾಜ್ಯದಲ್ಲಿ ತಾನೆಲ್ಲಿರುವೆ ಎಂದು ಆಯಾ ವ್ಯಕ್ತಿಯ ಮನಸ್ಥಿತಿಯ ಮೇಲೆ ನಿರ್ಭರವಾಗಿರುತ್ತದೆ. ಅಷ್ಟು. ಇನ್ನು ಸಗುಣ ಮೂರ್ತ ಅಥವಾ ವ್ಯಕ್ತ ಬ್ರಹ್ಮ ಅಂದರೆ ಈ ಸಮಷ್ಟಿಯನ್ನೇ ಇಷ್ಟದೇವನೆಂದು ಅರಿತು ಯಾರು ಕರ್ಮದಲ್ಲಿ ತೊಡಗಿಕೊಂಡಿದ್ದಾರೋ ಅವರೇ ಸರ್ವಭೂತಕ್ಕಾಗಿ ಕಾರ್ಯ ಮಾಡುವ ಕರುಣಾಮೂರ್ತಿಗಳ ಮಹಾಮಾನವರಾಗಿರುತ್ತಾರೆ. ಅಲ್ಲದೆ ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರರಿಗೆ ಸಲ್ಲುವುದೇನಯ್ಯ, ಸತ್ಪಾತ್ರರಿಗೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರರಿಗೆ ಸಲ್ಲುವುದೇನಯ್ಯ. ನಾಯಿಯ ಹಾಲು ನಾಯಿಗಲ್ಲದೆ, ನಾಯಿಯ ಹಾಲು ನಾಯಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ, ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರರಿಗೆ ಸಲ್ಲುವುದೇನಯ್ಯ. ಕೂಡಲ ಸಂಗನ ಶರಣರಿಗಲ್ಲದೆ, ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ, ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ, ಪಾಪಿಯ ಧನ ಪ್ರಾಯಶ್ಚಿತ ಕಲ್ಲದೆ ಸತ್ಪಾತ್ರರಿಗೆ ಸಲ್ಲುವುದೇನಯ್ಯ. ಈ ಭೂಮಿಯ ಮೇಲೆ ಕಲೆಯನ್ನು ಜೀವಂತವಾಗಿರಿಸಲು ಯಾವ ಕಲಾಪ್ರವೀಣರು ಕರ್ಮದಲ್ಲಿ ತೊಡಗಿದ್ದಾರೋ ಅವರು ತೃತೀಯ ಕೋಟಿಯಲ್ಲಿ ಬರುತ್ತಾರೆ. ಕಲೆಯೂ ಕೂಡ ಅನಂತನಿಗಾಗಿ ಅಥವಾ ಸಮಷ್ಟಿಗಾಗಿ ಎಂದಾಗಬಹುದು. ಆದರೆ ಈ ಜನರು ಕಲೆಗಾಗಿಯೇ ಕಲೆಯನ್ನು ಆಶ್ರಯಿಸಿ ಇರುತ್ತಾರೆ. ಈ ಪ್ರಕಾರ ಎಲ್ಲ ಕರ್ಮಗಳನ್ನು ಈ ಒಂದು ಬಿಂದುವಿನ ಆಧಾರದಿಂದ ಅರಿತುಕೊಳ್ಳಬಹುದಾಗಿದೆ. ಆಜೀವಿಕೆ ಮತ್ತು ಅಹಂ ತೃಪ್ತಿಗಾಗಿ ಮಾಡುವ ಕರ್ಮಗಳ ಕುರಿತು ಈ ಮೊದಲೇ ಸಾಕಷ್ಟು ಹೇಳಿಕೆ ಆಗಿರುವುದರಿಂದ ಈಗ ಅದರ ಕುರಿತು ಪುನಃ ವಿವರಿಸುವ ಅವಶ್ಯಕತೆ ಇಲ್ಲ. ಅನಂತನಿಗೋಸ್ಕರ ಕರ್ಮ ಎಂಬಿ ಮಾತಿನ ಮರ್ಮವನ್ನು ಅರಿಯಲು ಒಂದು ಐತಿಹಾಸಿಕ ಉದಾಹರಣೆಯನ್ನು ಇಲ್ಲಿ ಕೊಡಲಾಗುತ್ತಿದೆ. ತಾನಸೇನ ಹಾಗೂ ಬೈಜು ಭಾವರ ಎಂಬ ಇಬ್ಬರು ಮಹಾನ್ ಗಾಯಕರು ಅಕ್ಬರನ ಆಸ್ಥಾನದಲ್ಲಿ ಇದ್ದರು. ಅವರಲ್ಲಿ ಬೈಜು ಭಾವರ ಮೊದಲು ದೇವಾಸ ಎಂಬ ಒಬ್ಬ ಮಾಂಡಲಿಕ ಅರಸನ ಬಳಿ ಇರುತ್ತಿದ್ದನು. ತಾನಸೇನ ಮತ್ತು ಅವನ ಜೊತೆಗಾರ ಬೈಜು ಭಾವರ ತುಂಬ ಒಳ್ಳೆಯ ರಾಗಗಳನ್ನು ಹಾಡುತ್ತಾರೆಂದು ಮತ್ತು ಈಗ ದೇವಾಸನ ಬಳಿ ಇದ್ದಾನೆಂಬ ವಿಷಯ ಅಕ್ಬರನಿಗೆ ತಿಳಿಯಿತು. ಕೂಡಲೇ ಅಕ್ಬರ ದೇವಾಸನಿಗೆ ಅವರಿಬ್ಬರು ವಿಶಿಷ್ಟ ಸಂಗೀತಗಾರರನ್ನು ತನ್ನಲ್ಲಿಗೆ ಸಂಗೀತ ಸೇವೆಗಾಗಿ ಕಳಿಸಿಕೊಡಬೇಕೆಂದು ಸೂಚಿಸಿದ. ಮೊದಲ ಬಾರಿಯಂತೂ ದೇವಾಸ ಅಕ್ಬರ ಆಜ್ಞೆಗೆ ಬೆಲೆಯನ್ನೇ ಕೊಡಲಿಲ್ಲ. ಆದರೆ ನಂತರ ಅಕ್ಬರ ಕಠೋರವಾಗಿ ಆಜ್ಞಾಪಿಸಿದ ಮೇಲೆ ಅನ್ಯ ಮಾರ್ಗ ಕಾಣದೆ ದೇವಾಸ ಒಂದು ಪಲ್ಲಕ್ಕಿಯ ವ್ಯವಸ್ಥೆ ಮಾಡಿದ. ತಾನಸೇನ ಯಾವ ಪಲ್ಲಕ್ಕಿಯಲ್ಲಿದ್ದನೋ ಅವನಿಗೆ ತಿಳಿಸದೆ ಸ್ವತಃ ದೇವಾಸನೇ ಸ್ವಲ್ಪ ದೂರದವರೆಗೆ ಆ ಪಲ್ಲಕ್ಕಿಗೆ ತನ್ನ ಭುಜದ ಆಸರೆ ಕೊಟ್ಟಿದ್ದ. ಇನ್ನು ರಾಜನಿಂದ ಕೊನೆಯ ಬೀಳ್ಕೊಡುಗೆ ಮಾಡಿಕೊಳ್ಳಬೇಕೆಂದು ತಾನಸೇನ ವಿಚಾರಿಸುತ್ತಾ ಪಲ್ಲಕ್ಕಿಯಿಂದ ಕೆಳಗಿಳಿಯಬೇಕು ಎನ್ನುವಷ್ಟರಲ್ಲಿ ಸ್ವಯಂ ರಾಜನೇ ತನ್ನ ಪಲ್ಲಕ್ಕಿಯನ್ನು ಹೊತ್ತಿದ್ದನ್ನು ಕಾಣುತ್ತಾನೆ. ಇದನ್ನು ಕಂಡು ತಾನಸೇನ ಕೇಳುತ್ತಾನೆ, ಮಹಾರಾಜರೇ, ತಾವು ಇದೇನು ಮಾಡಿದಿರಿ? ರಾಜನು ಹೇಳುತ್ತಾನೆ, ಇದೆಲ್ಲವನ್ನು ನಾನು ನಿಮ್ಮ ಸನ್ಮಾನಕ್ಕಾಗಿ ಮಾಡುತ್ತಿದ್ದೇನೆ.
ತಮ್ಮ ಸನ್ಮಾನಕ್ಕಾಗಿ ಇಷ್ಟೊಂದು ಮಾಡಲೇಬೇಕಲ್ಲವೇ? ಆಗ ತಾನಸೇನನು ತನ್ನ ಬಲಗೈಯಿನಿಂದ ಸಲಾಂ ಮಾಡಿ ಹೇಳುತ್ತಾನೆ, ರಾಜನ್, ನನ್ನೀ ಬಲಗೈ ಕೂಡ ಸದಾ ನಿಮ್ಮ ಸನ್ಮಾನಕ್ಕಾಗಿಯೇ ಇರುವುದು. ಈ ಕೈ ಬೇರೆನ್ನಾರದ್ದು ಸನ್ಮಾನ ಮಾಡದು ಎಂದನು. ನಂತರ ಯಾವಾಗ ಅಕ್ಬರನ ಆಸ್ಥಾನಕ್ಕೆ ತಾನಸೇನ ಬಂದು ತಲುಪುತ್ತಾನೋ, ಪಲ್ಲಕ್ಕಿಯಿಂದ ಕೆಳಗಿಳಿದ ನಂತರ ತಾನಸೇನ ಅಕ್ಬರನಿಗೆ ತನ್ನ ಎಡಗೈಯಿಂದ ಸಲಾಂ ಮಾಡುತ್ತಾನೆ. ಅಕ್ಬರನು ಆಗ ಬಲಗೈನಿಂದ ಸಲಾಂ ಮಾಡದೆ ಎಡಗೈನಿಂದ ಏಕೆ ಮಾಡಿದೆ ಎಂದು ಕೇಳಲಾಗಿ ತಾನಸೇನ ಉತ್ತರಿಸುತ್ತಾನೆ, ಜಹಾಂಪನ, ನನ್ನ ಬಲಗೈ ರಾಜ ದೇವಾಸನ ಸನ್ಮಾನಕ್ಕಾಗಿಯೇ ಮೀಸಲು, ಕ್ಷಮಿಸಿ. ಅಕ್ಬರನಿಗಂತೂ ಇವನಿಂದ ಸಂಗೀತ ಕೇಳಲಿಕ್ಕೆ ಇತ್ತಲ್ಲವೇ? ಹಾಗಾಗಿ ತಾನಸೇನ ಮಾಡಿದ ಈ ಅಪಮಾನವನ್ನು ಅಕ್ಬರ ಸಹಿಸಿದ. ಯಾವಾಗ ತಾನಸೇನ ಸಂಗೀತದ ರಾಗಗಳನ್ನು ಹಾಡಲಿಕ್ಕೆ ಶುರು ಮಾಡಿದನೋ ಎಲ್ಲರೂ ಮಂತ್ರಮುಗ್ಧರಾಗಿ ಹೋದರು. ಸಂತುಷ್ಟಗೊಂಡ ಅಕ್ಬರ ಹೇಳುತ್ತಾನೆ, ಆಹಾ, ಎಷ್ಟೊಂದು ಒಳ್ಳೆಯ ಸಂಗೀತ ಸಮಾರಾಧನೆ! ಪ್ರಪಂಚದಲ್ಲಿ ನಿಮ್ಮಂತಹ ಸಂಗೀತಗಾರ ಎರಡನೆಯವರು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ತಾನಸೇನ ಹೇಳುತ್ತಾನೆ, ಇಲ್ಲ ಜಹಾಂಪಾನ, ನನ್ನ ಗುರು ನನಗಿಂತ ಉತ್ತಮರು. ಈಗಲಂತೂ ಅಕ್ಬರ ತುಂಬ ಕುತೂಹಲವಶನಾಗಿ, ಹಾಗಾದರೆ ನಿನ್ನ ಗುರುವಿನ ಜೊತೆ ನನ್ನ ಭೇಟಿ ಮಾಡಿಸುತ್ತೀಯಾ ಎಂದು ಕೇಳುತ್ತಾನೆ. ಹಾಂ, ಭೇಟಿಯನ್ನೇನೋ ಮಾಡಿಸುತ್ತೇನೆ, ಆದರೆ ಅದರಿಂದ ಏನೂ ಪ್ರಯೋಜನ ಇಲ್ಲವಲ್ಲ. ಏಕೆಂದರೆ ಅವರು ಯಾವುದೇ ಮನುಷ್ಯನನ್ನು ಖುಷಿಪಡಿಸುವುದಕ್ಕಂತೂ ಹಾಡುವುದೇ ಇಲ್ಲ ಎಂದು ತಾನಸೇನ ಉತ್ತರಿಸುತ್ತಾನೆ. ಅಕ್ಬರ ಬಿಡುವುದಿಲ್ಲ. ಅದು ಹೇಗಾದರೂ ಮಾಡಿ ಒಂದು ಬಾರಿಯಂತೂ ಅವಶ್ಯವಾಗಿ ಅವರು ಹಾಡುವ ರಾಗವನ್ನು ಕೇಳಿಸು ಎಂದು ಕೇಳಿಕೊಳ್ಳುತ್ತಾನೆ. ಅಕ್ಬರನ ತುಂಬ ಆಗ್ರಹದ ಮೇರೆಗೆ ಕೊನೆಗೆ ತಾನಸೇನನು ಹಾಗೆ ಮಾಡಲು ಒಪ್ಪಿಕೊಳ್ಳುತ್ತಾನೆ. ಅಕ್ಬರನನ್ನು ಜೊತೆ ಮಾಡಿಕೊಂಡು ತನ್ನ ಗುರುವಿನ ಬಳಿಗೆ ಬರುತ್ತಾನೆ. ಅಕ್ಬರನು ಒಂದೆಡೆ ಮರೆಯಲ್ಲಿ ಕುಳ್ಳಿರಿಸಿ ತಾನೊಬ್ಬನೇ ಗುರುವಿನ ಚರಣಗಳ ಬಳಿ ಬಂದು ಕುಳಿತುಕೊಳ್ಳುತ್ತಾನೆ. ಉಭಯ ಕುಶಲೋಪರಿ ಎಲ್ಲ ಆದ ನಂತರ ಗುರುಜಿ ಕೇಳುತ್ತಾರೆ, ತಾನಸೇನ್, ಒಂದು ರಾಗ ಹೇಳಪ್ಪ. ಆಗ ತಾನಸೇನ ಎಲ್ಲಕ್ಕಿಂತ ಒಳ್ಳೆಯದಾದ ಒಂದು ರಾಗವನ್ನು ಹಾಡಲು ಶುರು ಮಾಡುತ್ತಾನೆ. ಸ್ವಲ್ಪ ಹೊತ್ತಿನ ನಂತರ ರಾಗದ ಮಧ್ಯದಲ್ಲೇ ಬೇಕೆಂದೇ ಒಂದು ತಪ್ಪನ್ನು ಎಸಗಿಬಿಡುತ್ತಾನೆ. ಆಗ ಗುರೂಜಿ, ಇದೇನು ತಾನಸೇನ್, ಅದೇಕೆ ತಪ್ಪಾಗಿ ಹೋಯಿತು ನಿನ್ನಿಂದ ಎಂದು ಕೇಳುತ್ತಾರೆ. ತಾನಸೇನ, ಹೀಗೆ ಅಲ್ಲವೇ ಗುರೂಜಿ ತಾವು ಹೇಳಿಕೊಟ್ಟಿದ್ದು ಎನ್ನುತ್ತಾನೆ. ಈಗಂತೂ ಗುರುಗಳು ಕ್ರೋಧಾವಿಷ್ಟರಾಗಿ, ನನ್ನ ತಲೆಗೆ ದೋಷವನ್ನು ಎತ್ತಿಕಟ್ಟುವೆಯಾ ಎಂದು ಚೆನ್ನಾಗಿ ತಾನಸೇನನನ್ನು ಹಳೆಯುತ್ತಾರೆ. ಆಮೇಲೆ ತಾನಸೇನ, ಆಯಿತು ಗುರುಗಳೇ, ಅದೊಂದು ಸಲ ತಾವೇ ಈ ರಾಗದಲ್ಲಿ ಇನ್ನೊಮ್ಮೆ ಹಾಡಿ ತೋರಿಸಿಬಿಡಿ, ನಂತರ ನಾನೆಂದಿಗೂ ತಪ್ಪು ಮಾಡುವುದೇ ಇಲ್ಲ ಎನ್ನುತ್ತಾನೆ. ಆಗ ಶುರು ಮಾಡಿದರು ನೋಡಿ ಗುರೂಜಿ ರಾಗದ ಆಲಾಪನೆಯನ್ನು. ಅಲ್ಲಿ ಕಾಡಿನ ಸುತ್ತಲೆಲ್ಲ ವಸಂತವೇ ಆವರಿಸಿ ಬಿಡುವಷ್ಟು ಮೋಹಕವಾಗಿತ್ತು ಅವರ ಸಂಗೀತ ಸಮಾರಾಧನೆ. ಅಕ್ಬರನಂತೂ ಅದನ್ನು ಆಲಿಸಿ ಮೂರ್ಛೆಯೇ ಹೋದನಂತೆ. ಆದರೆ ಮಹಾತ್ಮರಂತೂ ಸದಾ ಆ ಅನಂತನಿಗೋಸ್ಕರವೇ ಸಂಗೀತ ಸೇವೆ ಮಾಡುತ್ತಿದ್ದರಲ್ಲವೇ? ಹರತನ್ನ ಭಕ್ತರ ತಿರುವಂತೆ ಮಾಡುವ, ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದೆಡೆ, ಬೆದರದೆ ಬೆಚ್ಚದೆ ಇದ್ದೆಡೆ, ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ, ಹರತನ್ನ ಭಕ್ತರ ತಿರುವಂತೆ ಮಾಡುವ, ಹರತನ್ನ ಭಕ್ತರ ತಿರುವಂತೆ ಮಾಡುವ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ, ಒರೆದು ನೋಡುವ ಸುವರ್ಣದ ಚಿನ್ನದಂತೆ,
ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಅರೆದು ನೋಡುವ ಕಬ್ಬಿನ ಕೋಲಿನಂತೆ, ಬೆದರದೆ ಬೆಚ್ಚದೆ ಇದ್ದೆಡೆ, ಬೆದರದೆ ಬೆಚ್ಚದೆ ಇದ್ದೆಡೆ, ಕರವಿಡಿದೆತ್ತಿಕೊಂಬ ನಮ್ಮ ರಾಮನಾಥ, ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಹರತನ್ನ ಭಕ್ತರ ತಿರಿವಂತೆ ಮಾಡುವ, ಹರತನ್ನ ಭಕ್ತರ ತಿರಿವಂತೆ ಮಾಡುವ.